ಹಲೋ ಗಾಯ್ಸ್, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಕಾರ್ಟೂನ್ ನೆನಪಿದೆ? ವಿನಿ ದ ಪೂ ಅಂತ ಒಬ್ಬ ಕ್ರಿಸ್ಟೋಫರ್ ರಾಬಿನ್ ಅಂತ ಹುಡುಗ ಈ ರೀತಿ 100 ಏಕರ್ ವುಡ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿರುವಂತಹ ಟಾಯ್ಗಳ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡಿರ್ತಾನೆ. ಈ ಒಂದು ಕಾರ್ಟೂನ್ ಟಿವಿಲಿ ಹಾಕ್ತಾನೆ ಇರ್ತಾರೆ. ಯಾರ್ಯಾರಿಗೆಲ್ಲ ಈ ಕಾರ್ಟೂನ್ ನೆನಪಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಕೂಡ ಇದೇನೆ, ಕ್ರಿಸ್ಟೋಫರ್ ರಾಬಿನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಐ ಎಂ ನಂಬರ್ 4 ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ವಿವಿ ದ ಪೂ ಹಾಗೆ ಒಂದು ಫ್ರೆಂಡ್ಸ್ ಗಳೆಲ್ಲಾರನು ಕೂಡ ನಾವು ನೋಡ್ತೀವಿ. ಇಲ್ಲಿ ಎಲ್ಲ ಗೊಂಬೆಗಳು, ಆದ್ರೆ ಇವೆಲ್ಲದಕ್ಕೂ ಕೂಡ ಜೀವ ಇರುತ್ತೆ. ಈ ವಿವಿ ದ ಪೂ ಫ್ರೆಂಡ್ಸ್ ಗಳಾದ ಇಯೋರ್, ಕ್ಯಾಂಗ್ರೋ, ಔಲ್, ರಾಬಿಟ್, ಪಿಗ್ಲೆಟ್, ಟಿಗರ್ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಒಂದು ಪಾರ್ಟಿನ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಇವ್ರನ್ನ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿರೋ ಫ್ರೆಂಡ್ ಅಂದ್ರೆ ಕ್ರಿಸ್ಟೋಫರ್ ರಾಬಿನ್ ಇವತ್ತು ಇವ್ರು ಎಲ್ಲರನ್ನು ಕೂಡ ಬಿಟ್ಬಿಟ್ಟು ಅವ್ನು ಬೇರೆ ಕಡೆಗೆ ಹೊರಟೋಗ್ತಾ ಇರ್ತಾನೆ. ಇದರಿಂದ ಅವನ ಒಂದು ನೆನಪಿಗೋಸ್ಕರ ಈ ಒಂದು ಪಾರ್ಟಿನ ಇಟ್ಟಿರ್ತಾರೆ. ಆಗ ಅಲ್ಲಿಗೆ ಕ್ರಿಸ್ಟೋಫರ್ ರಾಬಿನ್ ಕೂಡ ಬರ್ತಾನೆ. ಇವನು ಇನ್ನು ಚಿಕ್ಕ ಹುಡುಗ ಆಗಿರ್ತಾನೆ. ಕ್ರಿಸ್ಟೋಫರ್ ರಾಬಿನ್ ಬಂದಾಗ ಅಲ್ಲಿರೋ ಎಲ್ಲರೂ ಕೂಡ ಅವ್ರನ್ನ ಒಂದು ನೆನಪಿಗೆ ಕೆಲವು ವಸ್ತುಗಳನ್ನೆಲ್ಲ ಕೊಡ್ತಾರೆ. ಇದನ್ನ ನೀನ್ ಇಟ್ಕೋ, ಇದನ್ನೆಲ್ಲ ನೀನ್ ನೋಡಿದಾಗ ನಾವುಗಳೆಲ್ಲ ಗ್ಯಾಪಕ್ ಬರ್ತೀವಿ ಅಂತ. ಅದಕ್ಕೆ ಕ್ರಿಸ್ಟೋಫರ್ ರಾಬಿನ್ ಕೂಡ ನಾನು ನಿನ್ನ ಮರೆತ್ರೆ ತಾನೆ ನೀವೆಲ್ಲರೂ ಕೂಡ ಗ್ಯಾಪಕ್ ಬರೋದು, ನಾನು ಯಾವತ್ತೂ ಕೂಡ ನಿಮ್ಮನ್ನ ಮರೆಯೋದಿಲ್ಲ ಅಂತ ಹಾಗೆ ಒಂದು ಕೇಕ್ ನ ತಂದಿರ್ತಾನೆ. ಹಾಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಅದನ್ನ ತಿಂತ ಖುಷಿಯಾಗಿರ್ತಾರೆ. ನೆಕ್ಸ್ಟ್ ಹೀಗೆ ವಿನಿ ದ ಪೂ ಮತ್ತೆ ಕ್ರಿಸ್ಟೋಫರ್ ಇಬ್ರು ಕೂಡ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀನು ಬೇರೆ ಕಡೆಗೆ ಹೋಗ್ತಾ ಇದೀಯಲ್ಲ, ಹೊಂಟೋದ್ರೆ ನಮ್ಮನ್ನ ಮರ್ತ ಹೋಗ್ಬಿಡ್ತೀಯಾ, ಮತ್ತೆ ನೀನ್ ಇಲ್ಲಿಗೆ ಯಾವತ್ತೂ ಬರೋದಿಲ್ಲ ಅಂದಾಗ ನಾನೆಲ್ಲೂ ಕೂಡ ಹೋಗೋದಿಲ್ಲ, ನಾನು ಎಷ್ಟೇ ದುಡ್ಡೋನಾದ್ರೂ ಸರಿ ನಾನು ನಿನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ, ಈ ಜಾಗನ ನಾನು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ, ಯಾವತ್ತಾರು ಒಂದ್ ದಿವಸ ನಾನು ಮತ್ತೆ ಬಂದೇ ಬರ್ತೀನಿ ಇಲ್ಲಿ ಅಂತ ಇವನು ಹೇಳ್ತಾ ಇರ್ತಾನೆ. ಇದನ್ನ ಕೇಳಿ ವಿವಿಧ ಪೂಗೂ ಕೂಡ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಈ ವಿವಿಧ ಪೂಗೆ ನಮ್ ಕ್ರಿಸ್ಟೋಫರ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾನೆ ಇವನ್ನ. ಈ ಕ್ರಿಸ್ಟೋಫರ್ಗೂ ಅಷ್ಟೇ ಈ ಪೂ ಅಂದ್ರೆ ತುಂಬಾ ಇಷ್ಟ, ಅವನು ಕೂಡ ಇವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾನೆ. ಮತ್ತೆ ಅಲ್ಲಿರೋ ಎಲ್ಲರಿಗೂ ಕೂಡ ಗುಡ್ ಬೈ ಹೇಳಿ ಇವನ್ ಬಂದ್ಬಿಡ್ತಾನೆ. ಈ ಕ್ರಿಸ್ಟೋಫರ್ ನ ಕರ್ಕೊಂಡು ಹೋಗಿ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಇನ್ಮೇಲೆ ಇವನ್ನ ಅಲ್ಲೇ ಓದ್ಬೇಕು ಅನ್ಬಿಟ್ಟು. ಹಾಗೆ ಕಾಲ ಕಳೀತಾ ಒಂದ್ ದಿವಸ ಕ್ರಿಸ್ಟೋಫರ್ ತಂದೆನೂ ಕೂಡ ಸತ್ತೋಗ್ಬಿಡ್ತಾರೆ. ಈ ಕಡೆ ವಿವಿಧ ಪೂನು ಕಾಯ್ತಾನೆ ಇರುತ್ತೆ. ಇವನ್ ಇವತ್ ಬರ್ತಾನೆ, ನಾಳೆ ಬರ್ತಾನೆ, ನಾಡಿದ್ ಬರ್ತಾನೆ ಅಂತ ಹಾಗೆ ಇವನ್ನ ಕಾಯ್ಕೊಂಡೇ ಕುಂತಿರುತ್ತೆ. ಇದು ಕೂಡ ಹಾಗೆ ನೋಡ್ತಿದ್ದಂಗೆನೆ ಕ್ರಿಸ್ಟೋಫರ್ ಚೆನ್ನಾಗಿ ಬೆಳ್ಕೊಂಡ್ಬಿಡ್ತಾನೆ. ಒಂದು ದಿನ ಹೀಗೆ ಕ್ರಿಸ್ಟೋಫರ್ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಎವೆಲೆನ್ ಅವಳು ಮೀಟ್ ಆಗಳೆ. ಈ ಎವೆಲೆನ್ ಇವರು ಕೂಡ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಪರಿಚಯ ಆಗ್ಬಿಟ್ಟು ಒಂದು ಪ್ರೀತಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಇವರಿಬ್ರು ಕೂಡ ಮದ್ವೆ ಆಗ್ತಾರೆ. ನೆಕ್ಸ್ಟ್ ಮುಂದಕ್ಕೆ ನಮ್ ಕ್ರಿಸ್ಟೋಫರ್ ಆರ್ಮಿಗೆ ಜಾಯ್ನ್ ಆಗ್ಬಿಡ್ತಾನೆ. ಜಾಯ್ನ್ ಆಗಿ ಹೀಗೆ ಒಂದು ವಾರ್ ನಡೀತಾ ಇರುತ್ತೆ. ಆ ಒಂದು ವಾರ್ಗೆ ಹೋಗ್ತಾ ಇರ್ತಾನೆ. ಇವನು ಹೋಗೋ ಟೈಮಲ್ಲಿ ಇವ್ರ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ. ಇವನು ಇಲ್ಲಿ ಆರ್ಮಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವಳಿಗೂ ಕೂಡ ಫೀಲ್ ಆಗ್ತಾ ಇರುತ್ತೆ ತನ್ನ ಗಂಡ ಇಲ್ಲ ಅನ್ಬಿಟ್ಟು. ಹಾಗೆ ಇವನು ವಾರ್ನೆಲ್ಲ ಮುಗಿಸ್ಬಿಟ್ಟು ತನ್ನ ಮನೆಗೆ ವಾಪಸ್ ಬಂದಾಗ ನೋಡಿದ್ರೆ ಎವೆಲನ್ಗೆ ಒಂದು ಹೆಣ್ಣು ಪಾಪ ಆಗ್ಬಿಟ್ಟಿರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇದ್ರ ಹೆಸರು ಮ್ಯಾಡೆಲಿನ್ ಅಂತ. ಕ್ರಿಸ್ಟೋಫರ್ ತನ್ನ ಮಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಮತ್ತೆ ಆರ್ಮಿ ಕೆಲಸನ ಬಿಟ್ಬಿಟ್ಟು ವಿನ್ಸ್ಲೋ ಅನ್ನೋ ಒಂದು ಕಂಪ್ನಿಗೆ ಆಸ್ ಒಂದು ಡೈರೆಕ್ಟರ್ ಆಗಿ ಜಾಯ್ನ್ ಆಗ್ತಾನೆ. ಈ ವಿನ್ಸ್ಲೋ ಕಂಪ್ನಿ ಏನ್ ಮಾಡುತ್ತಪ್ಪ ಅಂದ್ರೆ ಈ ಸೂಟ್ ಕೇಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋತೀವಲ್ಲ ಸೂಟ್ ಕೇಸು, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಈ ಒಂದು ಕಂಪ್ನಿ. ಈ ಕ್ರಿಸ್ಟೋಫರ್ ರಾಬಿನ್ ಯಾವಾಗ ಈ ಕೆಲಸಕ್ಕೆ ಜಾಯ್ನ್ ಆಗ್ತಾನೋ ಇವನ್ ಮೇಲ್ಗಡೆ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಬೀಳುತ್ತೆ. ಯಾಕಪ್ಪ ಅಂದ್ರೆ ಇವನು ವರ್ಕ್ ಮಾಡ್ತಿದ್ದ ಕಂಪ್ನಿ ತುಂಬಾ ಲಾಸ್ ಅಲ್ಲಿ ನಡೀತಾ ಇರುತ್ತೆ. ಈ ಒಂದು ಸೂಟ್ ಕೇಸ್ ಸೆಲ್ಲಿಂಗ್ ಇದರಿಂದ ಹೇಗಾದ್ರೂ ಮಾಡಿ ಇದನ್ನ ಮತ್ತೆ ಗ್ರೋತ್ ತಗೊಂಡ್ಬರ್ಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಈ ಕಂಪ್ನಿಯ ಮ್ಯಾನೇಜರ್ ಆಗಿರ್ತಾನೆ. ಇವನ ಹೆಸರು ಗೆಲಿನ್ಸ್ ವಿನ್ಸ್ಲೋ ಅಂತ. ಇವನು ಈ ಕಂಪ್ನಿಯ ಓನರ್ ಇರ್ತಾನಲ್ಲ, ಅವ್ರ ಮಗ ಆಗಿರ್ತಾನೆ ಇವನು. ಈ ಗೆಲಿನ್ಸ್ ಕ್ರಿಸ್ಟೋಫರ್ ಹತ್ರ ಬಂದ್ಬಿಟ್ಟು ಹೀಗೆ ಮಾತಾಡ್ತಾ ಇರ್ತಾನೆ. ಈ ಒಂದು ಕಂಪ್ನಿ ಈಗ ತುಂಬಾ ಲಾಸ್ ಅಲ್ಲಿ ನಡೀತೈತೆ, ಹಿಂಗೆ ಏನಾದ್ರೂ ಹೋದ್ರೆ ನಮ್ ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಅದರಿಂದ ನೀನ್ ಇವಾಗ ಕಾಸ್ಟ್ ಕಟಿಂಗ್ 20% ತರಿಸ್ಬೇಕು ಅಂತ. ಇದನ್ನ ಕೇಳಿ ಇವನ್ಗೆ ಒಂದ್ ನಿಮಿಷ ಬೇಜಾರಾಗಿ ಹೋಗ್ಬಿಡುತ್ತೆ. ಎಷ್ಟು ಬೇಗ ನಾವು 20% ಕಾಸ್ಟ್ ಕಟಿಂಗ್ ನ ಮಾಡಿದ್ರೆ ಇವ್ರುಗಳೆಲ್ಲ ಎಲ್ಲೋ ಹೋಗ್ತಾರೆ, ಬೇಡ ಇದನ್ನ ಮಾಡೋದ್ ಬೇಡ ಅಂತ. ಆಕ್ಚುಲಿ ಏನಪ್ಪಾ ಅಂದ್ರೆ ಹಣನ ಸೇವ್ ಮಾಡೋದಕ್ಕೋಸ್ಕರ ಈ ಕಂಪ್ನಿಯಿಂದ ಎಂಪ್ಲಾಯ್ಸ್ ಗಳನ್ನ ತೆಗೆದಾಕೋದು ಇದು ಇವನ್ಗೆ ಇಷ್ಟ ಇರೋದಿಲ್ಲ. ಇದರಿಂದ ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ಹುಡುಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ. ಅವಾಗ ಗೆಲಿನ್ಸ್ ವಿನ್ಸ್ಲೋನು ಕೂಡ ನೆಕ್ಸ್ಟ್ ಮಂಡೇ ನಮ್ ತಂದೆ ಇಲ್ಲಿ ಮೀಟಿಂಗ್ ಗೆ ಅಂತ ಬರ್ತಾ ಇದಾರೆ, ಆದಷ್ಟು ಬೇಗ ಇದಕ್ಕೆ ಏನಾದ್ರು ನೀನ್ ಆಲ್ಟರ್ನೇಟ್ ಹುಡುಕೊಬೇಕು, ಇನ್ನೇನಾದ್ರೂ ಹೊಸ ಐಡಿಯಾನ ತಗೊಂಡ್ಬರ್ಲಿಲ್ಲ ಅಂದ್ರೆ ಇದನ್ನ ಮಾಡ್ಲೇಬೇಕಾಗುತ್ತೆ. ತಲೆ ಕೆಡ್ಸ್ಕೊಂಬೇಡ, ನಿನ್ ಜೊತೆಗೆ ನಾನು ಸಪೋರ್ಟ್ ಮಾಡ್ತೀನಿ, ವೀಕೆಂಡ್ ಪೂರ್ತಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಈ ಒಂದು ಕೆಲಸಕ್ಕೆ ಅಂತ. ನಮ್ ಹೀರೋಗೆ ಈ ಒಂದು ವರ್ಕ್ ಪ್ರೆಷರ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಹಾಗೆ ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬಂದಾಗ ಇವ್ರ ಹೆಂಡತಿ ಹತ್ರ ಹೇಳ್ತಾ ಹೋಗ್ತಾನೆ, ಈ ಒಂದು ವೀಕೆಂಡ್ ನಂಗೆ ತುಂಬಾ ವರ್ಕ್ ಪ್ರೆಷರ್ ಇದೆ, ನಾನ್ ನಿಮ್ ಜೊತೆ ವೀಕೆಂಡ್ ಗೆ ಆಚೆ ಬರೋದಕ್ ಆಗೋದಿಲ್ಲ ಅಂತ. ಈ ವೀಕೆಂಡ್ ಇವರು ನಮ್ ಹೀರೋ ಚಿಕ್ಕ ವಯಸ್ಸಲ್ಲಿ ಮನೇಲಿ ಇದ್ದಲ್ಲ ಆ ಮನೆಗೆ ಹೋಗ್ತಾ ಇರ್ತಾರೆ ಇವರು. ಇದರಿಂದ ನಾನ್ ಬರಕ್ ಆಗೋದಿಲ್ಲ, ಶ್ರಮಿಸ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ. ಮತ್ತೆ ಹಾಗೆ ತನ್ನ ಮಗಳು ಮ್ಯಾಡೆಲಿನ್ ಹತ್ರ ಬರ್ತಾನೆ. ಅವಳು ಕೆಲವು ವಸ್ತುಗಳನ್ನೆಲ್ಲ ಎತ್ತಿಕೊಂಡಿರ್ತಾಳೆ. ಅದನ್ನೆಲ್ಲ ನೋಡಿದಾಗ ಇವ್ ಚಿಕ್ಕ ವಯಸ್ಸಲ್ಲಿ ಈ ಗಿಫ್ಟ್ ಗಳು
ಕೊಟ್ಟಿದ್ರಲ್ಲ ಇವ್ರುಗಳೆಲ್ಲರೂ ಕೂಡ ವಿವಿಧಪ್ಪು ಮತ್ತೆ ಹಾಗೆ ಅವ್ನ ಫ್ರೆಂಡ್ಸ್ ಗಳೆಲ್ಲ ಅದನ್ನೆಲ್ಲ ನೋಡ್ತಾನೆ. ಅವಳ ಮಗಳು ಕೂಡ ಈ ಒಂದು ವೀಕೆಂಡ್ ಅಲ್ಲಿ ತುಂಬಾ ಎಂಜಾಯ್ ಮಾಡೋಣ ಡ್ಯಾಡಿ, ಇವು ಬರ್ರಿ ಅಂತ ಹಾಗೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಇವನು ಹೇಳ್ತಾನೆ ಈ ಒಂದು ವೀಕೆಂಡ್ ನಿನ್ ಜೊತೆ ಬರಕಾಗೋದಿಲ್ಲ ಪುಟ್ಟ, ನನಗೆ ತುಂಬಾ ವರ್ಕ್ ಪ್ರೆಷರ್ ಇದೆ ಅಂತ. ಇದನ್ನ ಕೇಳಿ ಮ್ಯಾಡೆಲಿನ್ ಗೊತ್ತು ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಸಮ್ಮರ್ ವೆಕೇಶನ್ ಏನೇನ್ ಮುಗಿತಾ ಇದೆ ಪ್ಲೀಸ್ ಬನ್ನಿದ್ರು ಕೂಡ ಇವನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಇವ್ರ ಮಗಳೇ ಅರ್ಥ ಮಾಡ್ಕೊಂಡು ಸರಿ ಆಯ್ತು ಬಿಡಿ ನೀವು ಬರ್ತಾ ಇದ್ರು ಪರವಾಗಿಲ್ಲ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಇವನು ಆಚೆ ಬಂದಾದ್ಮೇಲೆ ಇವ್ರ ಹೆಂಡತಿ ಹೇಳ್ತಾ ಹೋಗ್ತಾಳೆ ನೀನು ಮ್ಯಾಡೆಲಿನ್ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಇದೆಯಲ್ಲ ಏನ್ ತೂಕೆ, ಅವಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋದ್ ಬೇಡ, ಇಲ್ಲೇ ಲಂಡನ್ ಅಲ್ಲಿ ಆದ್ರೆ ತುಂಬಾ ಚೆನ್ನಾಗಿರೋ ಸ್ಕೂಲ್ಗಳಿವೆ ಇಲ್ಲೇ ಹಾಕೋಣ ಅಂತ. ಆದ್ರೆ ಇವ್ನು ಕೇಳೋದಿಲ್ಲ. ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ರೆ ಅವ್ರು ತುಂಬಾ ಡಿಸಿಪ್ಲಿನ್ ಆಗಿ ತುಂಬಾ ಲೈಫ್ ಕೆರಿಯರ್ ನ ಹೇಗೆ ಕಟ್ಕೊಬೇಕು ಅನ್ನೋದು ಎಲ್ಲಾನು ಕೂಡ ಕಲ್ತ್ಕೋತಾಳೆ. ನಾನು ಕೂಡ ಅಲ್ಲೇ ಓದಿದ್ದು, ನನ್ನ ಮಗಳು ಕೂಡ ಅಲ್ಲೇ ಹೋದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅಂತ. ಆದ್ರೆ ಇದು ಎವೆಲಿನ್ಗೆ ಇಷ್ಟ ಇರೋದಿಲ್ಲ. ಈ ಕ್ರಿಸ್ಟೋಫರ್ ಕೆಲ್ಸ 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 ಅಂತ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನೇ ಮರ್ತೋಗ್ಬಿಟ್ಟಿರ್ತಾನೆ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಇರ್ತಾನೆ. ಇದಕ್ಕೆ ಅವ್ರ ಹೆಂಡತಿ ಕೂಡ ಇವ್ನಿಗೆ ಬೈತಾ ಇರ್ತಾಳೆ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಾನೆ ಇರ್ತೀಯ, ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನೀನ್ ಬಿಟ್ಬಿಟ್ಟಿದ್ಯಾ, ನಮ್ಗೆ ಈ ಕ್ರಿಸ್ಟೋಫರ್ ಇಷ್ಟ ಇಲ್ಲ, ಮುಂಚೆ ಇದ್ರಲ್ಲ ಆ ಕ್ರಿಸ್ಟೋಫರ್ ಇಷ್ಟ ಅಂತ ಹೀಗೆ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಕ್ರಿಸ್ಟೋಫರ್ ನ ಹಳೆ ಮನೆಗೆ ವೀಕೆಂಡ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ಅನ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ರೆ ಕ್ರಿಸ್ಟೋಫರ್ ಮಾತ್ರ ಹೋಗೋದಿಲ್ಲ. ಇವ್ನ್ ತನ್ನ ಪಾಡಿಗೆ ಅವ್ರಗಳನ್ನ ಕಳಿಸ್ಬಿಟ್ಟು ತನ್ನ ಮನೆ ಒಳಗಡೆ ಬಂದಾಗ ಇವ್ನಿಗೆ ತನ್ನ ಮಗಳು ಲೆಟರ್ ಸಿಗುತ್ತೆ. ಅದ್ರಲ್ಲಿ ಇವ್ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ಡ್ಯಾಡಿ ಅಂತ ಬರ್ದಿರ್ತಾಳೆ. ನೋಡಿದ್ರೆ ಯಾವ ಪೇಂಟಿಂಗ್ ಅಪ್ಪ ಅಂದ್ರೆ ಇವನು ವಿವಿಧಪ್ಪು ಎಲ್ಲ ಜೊತೆಗಿರೋದು ಒಂದು ಡ್ರಾಯಿಂಗ್ ನ ಬರ್ಸಿರ್ತಾನೆ ಚಿಕ್ಕ ವಯಸ್ಸಲ್ಲಿ. ಆ ಫೋಟೋನ ನೋಡ್ಬಿಟ್ಟು ಈ ರೀತಿ ಬರ್ದಿರ್ತಾಳೆ. ನೆಕ್ಸ್ಟ್ ನಾವ್ ಇಲ್ಲಿ ವಿವಿಧಪ್ಪುನ ನೋಡ್ತೀವಿ. ಇವನು ಹಾಗೆ ಎದ್ಬಿಟ್ಟು ತನ್ನ ಮನೇಲಿ ಹೀಗೆ ಜೇನುತುಪ್ಪನ ತಿನ್ನೋಣ ಅಂತ ಹೋಗ್ತಾನೆ. ಇವ್ನಿಗೆಲ್ಲೂ ಕೂಡ ಜೇನುತುಪ್ಪ ಸಿಗ್ತಾನೆ ಇರೋದಿಲ್ಲ. ಇದರಿಂದ ಮನೆ ಆಚೆ ಬಂದ್ಬಿಟ್ಟು ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಮಾಡೋಣ ಅಂತ ಹೋದ್ರೆ ಯಾರು ಕೂಡ ಕಾಣಿಸ್ತಾನೆ ಇರೋದಿಲ್ಲ. ಇವ್ನು ಪ್ರತಿಯೊಬ್ರು ಮನೆಗೂ ಹೋಗಿ ಹುಡುಕ್ತಾನೆ. ಇವ್ನ ಫ್ರೆಂಡ್ಸ್ ಗಳು ಎಲ್ಲೂ ಸಿಗ್ತಾನೆ ಇರೋದಿಲ್ಲ. ಎಲ್ಲೂ ಹೋದ್ರು ಅಂತ ಇವ್ನಿಗೊಂದು ಟೆನ್ಷನ್ ಶುರು ಆಗ್ಬಿಡುತ್ತೆ. ಹಾಗೆ ಇವ್ರನ್ನ ಹುಡುಕೋತಾ ಮುಂದೆ ಬರ್ತಾನೆ. ಈ ಕ್ರಿಸ್ಟೋಫರ್ ಬರ್ತಿದ್ನಲ್ಲ ಈ ಒಂದು ಜಾಗಕ್ಕೆ, ಈ ಒಂದು ವಾರ್ಡ್ಗೆ ಒಂದು ಮರದ ಮೂಲಕ ಬರ್ತಾ ಇರ್ತಾನೆ. ಅದೇ ಒಂದು ಮರದ ಹತ್ರ ಬಂದು ನಿಲ್ತ್ಕೋತಾನೆ. ಹಾಗೆ ಅದನ್ನ ನೋಡ್ತಿರ್ಬೇಕಾದ್ರೆ ಇವನ್ಗೆ ಕ್ರಿಸ್ಟೋಫರ್ ವಾಯ್ಸ್ ಕೇಳಿಸ್ತಾರ ಅನ್ಸುತ್ತೆ, ಬಾ ಇಲ್ಲಿ ಅಂತ. ಅವಾಗ ಪೋಗೆ ಒಂದು ತಲೆಗೆ ಬರುತ್ತೆ, ನಾನು ಕ್ರಿಸ್ಟೋಫರ್ ಹತ್ರ ಹೋದ್ರೆ ನನ್ನ ಫ್ರೆಂಡ್ಸ್ ಗಳನ್ನ ಹುಡ್ಕೋಕೆ ಸಹಾಯ ಮಾಡ್ತಾನೆ ಅನ್ಬಿಟ್ಟು ಇವನು ಕೂಡ ಆ ಒಂದು ಮರದ ಒಳಗಡೆಯಿಂದ ಬರೋಕೆ ಶುರು ಮಾಡ್ತಾನೆ. ಬಂದಾಗ ಸೀದಾ ಈ ಲಂಡನ್ಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಯಾರ ಇದೀರಾ ಅಂತ ಹುಡುಕ್ತಾ ಇರ್ತಾನೆ. ಬಟ್ ಆದ್ರೆ ಇವ್ನಿಗೆ ಯಾರು ಕೂಡ ಸಿಗ್ತಾನೆ ಇರೋದಿಲ್ಲ. ಇದರಿಂದ ಅಲ್ಲೇ ಒಂದು ಟೇಬಲ್ ಮೇಲೆ ಮಲ್ಕೊಂಡಿರ್ತಾನೆ. ಈ ಕಡೆ ಕ್ರಿಸ್ಟೋಫರ್ ತನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟು ತನ್ನ ಮನೆಗೆ ಬರ್ತಾ ಇರ್ತಾನೆ. ಅವಾಗ ಇವ್ನ ಮನೆ ಪಕ್ಕದ ಅಂಕಲ್ ಇವ್ರ ಮನೆ ಡೋರ್ ನ ಬೆಲ್ ಮಾಡ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಇವನ್ನ ಕರ್ಕೊಂಡು ರಮ್ಮಿ ಆಡೋದಕ್ಕೆ ಹೋಗೋಣ ಅನ್ಬಿಟ್ಟು ಅವನ್ನ ಇವ್ನು ನೋಡ್ಬಿಟ್ಟು ಇವ್ನ ಹತ್ರ ಸಿಗಾಕೊಂಡ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ಬಿಟ್ಟು ಇವ್ನು ಹೋಗೋವರೆಗೂ ಪಾರ್ಕ್ ಅಲ್ಲಿ ಇರೋಣ ಅನ್ಬಿಟ್ಟು ಇವನು ಕೂಡ ಇವ್ನ ಮನೆ ಪಕ್ಕ ಒಂದು ಪಾರ್ಕ್ ಇರುತ್ತೆ. ಅದೇ ಪಾರ್ಕ್ ಅಲ್ಲಿ ವಿವಿಧಪ್ಪುನು ಕೂಡ ಇರೋದು. ಅದೇ ಒಂದು ಪಾರ್ಕಿಗೆ ಬರ್ತಾನೆ. ಬಂದ್ಬಿಟ್ಟು ಹಾಗೆ ಆ ಟೇಬಲ್ ಮೇಲೆ ಕೂತಿರ್ಬೇಕಾದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಹಿಂದೆ ನೋಡ್ತಾನೆ ವಿವಿಧಪ್ಪು ಕಾಣಿಸ್ಬಿಡ್ತಾನೆ. ಇದನ್ನ ನೋಡಿ ಇವ್ನಿಗೆ ಒಂದ್ ನಿಮಿಷ ಶಾಕಿಂಗ್ ಆಗ್ಬಿಡುತ್ತೆ. ಇವನು ಚಿಕ್ಕ ವಯಸ್ಸಲ್ಲಿ ಇವ್ನು ಇಲ್ವೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಇವನು ನಂದೆಲ್ಲ ಇಮ್ಯಾಜಿನೇಷನ್ ಅಂತ. ಆದ್ರೆ ಇವನ್ನ ನೋಡ್ಬಿಟ್ಟು ಒಂದ್ ನಿಮಿಷ ಶಾಕ್ ಆಗ್ಬಿಡುತ್ತೆ ಇವನ್ಗೆ. ಹಾಗೆ ಅವನ ಹತ್ರ ಹೋಗ್ಬಿಟ್ಟು ನೀನ್ ಹೆಂಗ್ ಇಲ್ಲಿಗೆ ಬಂದೆ ಅಂದಾಗ ಆ ಮರ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಆಚೆ ಬಂದೆ, ಆದ್ರೆ ನಾನು ಇಲ್ಲಿಗೆ ಬಂದೆ ಅಂತ. ಇವನು ಕೂಡ ಮರದ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಯಾವ್ದೇ ರೀತಿ ಬಾಗ್ಲಿರೋದಿಲ್ಲ, ಏನು ಇರೋದಿಲ್ಲ. ಇಲ್ಲಿ ಯಾವ್ದೇ ರೀತಿ ಡೋರ್ ಇಲ್ವಲ್ಲ, ನೀನ್ ಹಿಂಗ್ ಇಲ್ಲಿಗೆ ಬಂದೆ ಅಂತ ಹಾಗೆ ಕೇಳ್ತಿರ್ಬೇಕಾದ್ರೆ ಅದೇ ಒಂದು ಜಾಗಕ್ಕೆ ಇವ್ರ ಮನೆ ಪಕ್ಕದ ಮನೆ ಅಂಕಲ್ ಬಂದ್ಬಿಡ್ತಾನೆ. ಇದರಿಂದ ಅವನ್ನ ಹಾಗೆ ತನ್ನ ಬಟ್ಟೆಯಲ್ಲಿ ಮುಚ್ಚಿಕೊಂಡು ತಗೊಂಡ್ ಹೋಗ್ತಾ ಇರ್ತಾನೆ. ಅವನು ಕೂಡ ಬಂದ್ಬಿಟ್ಟು ಏನದು ನಿನ್ನ ಹತ್ರ ಇರೋದು ಅಂತ ಕೇಳಿದಾಗ ಇವನು ಸುಮ್ನೆ ಬೇಕು ಅಂತ ಹೇಳ್ತಾನೆ. ಮತ್ತೆ ಈ ಅಂಕಲ್ ಬಾ ನಾವು ರಮ್ಮಿ ಆಡೋದಕ್ಕೆ ಹೋಗೋಣ ಅಂದ್ರೆ ಇವ್ ಟೈಮ್ ಎಲ್ಲ ಇಲ್ಲ, ನಾನ್ ನೈಟ್ ನಿಮಗೆ ಬಸ್ತೀನಿ, ನೈಟ್ ಪಕ್ಕ ಹೋಗೋಣ, ಕನ್ಫರ್ಮ್ ಆಗಿ ಬರ್ತೀನಿ ಅನ್ಬಿಟ್ಟು ಆ ವಿವಿಧಪ್ಪುನ ಕರ್ಕೊಂಡು ತನ್ನ ಮನೆಗೆ ಬಂದ್ಬಿಡ್ತಾನೆ. ಇವನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಜೇನುತುಪ್ಪ ಹಾಕಿರ್ತಾನೆ ನನ್ಗೆ ತಿನ್ನೋದಕ್ಕೆ. ಅವನು ಕೂಡ ತಿಂತ ಹೀಗೆ ಅವನ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಿಸ್ಟೋಫರ್ ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಲ್ಲ, ನನ್ನ ಹೇಗ್ ಕಂಡಿಡ್ದೆ ಅಂದಾಗ ಇವನು ಕೂಡ ನೀನೇನು ಆ ರೀತಿ ಬದಲಾಗಿಲ್ವಲ್ಲ, ನನಗೆ ಮುಂಚೆ ಹೇಗೆ ಕ್ರಿಸ್ಟೋಫರ್ ತರ ಕಾಣಿಸ್ತಿದ್ದೋ ಇವಾಗ್ಲೂ ಕೂಡ ನೀನ್ ಹಾಗೆ ಕಾಣಿಸ್ತಾ ಇದೀಯಾ, ಆದ್ರಿಂದ ನನಗೆ ಕಂಡಿಡಿಯೋದಕ್ಕೆ ತುಂಬಾ ಈಸಿ ಆಯ್ತು ಅಂತ ಹೀಗೆ ಮಾತಾಡ್ತಾ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಇಷ್ಟು ದೊಡ್ಡ ಮನೇಲಿ ನೀನ್ ಒಬ್ನೇ ಇದೆಯಲ್ಲ ಯಾಕೆ ಅಂತ. ಇವನು ಕೂಡ ನಾನು ಒಬ್ನೇ ಇಲ್ಲ, ನನ್ನ ಹೆಂಡತಿ ಮಕ್ಳು ಕೂಡ ನನ್ನ ಜೊತೆ ಇದ್ದಾರೆ, ಅವ್ರೀಗ ಹೊರಗಡೆ ಹೋಗಿದ್ದಾರೆ ಸುತ್ತಾಡ್ಕೊಂಡ್ ಬರೋದಕ್ಕೆ, ನೀನ್ ಯಾಕೆ ಹೋಗಿಲ್ಲ ಅಂದಾಗ ನಂಗೆ ಸ್ವಲ್ಪ ವರ್ಕ್ ಇತ್ತು, ಇದರಿಂದ ನಾನು ಇಲ್ಲೇ ಇದ್ದೀನಿ ಅಂತ. ಮತ್ತೆ ಕ್ರಿಸ್ಟೋಫರ್ ನೀನೇ ಇಲ್ಲಿಗೆ ಬಂದೆ, ನಿನ್ ಫ್ರೆಂಡ್ಸ್ ಗಳ ಜೊತೆ ಆ ಕಾಡಲ್ಲಿ ಇರ್ಬೇಕಾನೆ, ಏನ್ ತಕ್ಕ ಒಬ್ನೇ ಇಲ್ಲಿಗೆ ಬಂದೆ ಅಂದಾಗ ನನ್ಗೆ ಅಲ್ಲಿ ಅವ್ರು ಯಾರು ಸಿಗ್ತಾನೆ ಇಲ್ಲ, ನಾನು ಎಲ್ಲಾರನು ಕೂಡ ಹುಡುಕ್ತೆ, ಒಬ್ರು ಕೂಡ ನಂಗೆ ಸಿಗ್ತಾ ಇಲ್ಲ ಅಂತ. ನಿನ್ಗೇನಾದ್ರೂ ಗೊತ್ತಾ, ನೀನ ಸಹಾಯ ಮಾಡ್ತೀಯ ಅಂತ ನಿನ್ನ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ. ಅವನು ಕೂಡ ನಾನು ಹಿಂಗೇನ್ ಸಹಾಯ ಮಾಡ್ಲಿ, ನಂಗೆ ತುಂಬಾ ವರ್ಕ್ ಇದೆ, ನಾನು ಹಿಂಗ್ ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ನಿದ್ದೆ ಹೊರಟೋಗ್ಬಿಡ್ತಾನೆ. ಹಾಗೆ ಮಾತಾಡ್ತಾನೆ. ಇದರಿಂದ ಅವನ ಒಂದು ಬೆಡ್ಡಿ ಕರ್ಕೊಂಡು ಹೋಗ್ಬಿಟ್ಟು ಮಲ್ಗಿಸ್ಬಿಟ್ಟು ಇವನು ಕೂಡ ಹೊರಟೋಗ್ಬಿಡ್ತಾನೆ. ನಾಳೆ ಮಾತಾಡೋಣ ಅನ್ಬಿಟ್ಟು ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಕ್ರಿಸ್ಟೋಫರ್ಗೆ ಒಂದು ಸೌಂಡ್ ಬರುತ್ತೆ. ಏನಾಗಿದ್ಯಪ್ಪ ಅಂತ ಹೋಗಿ ನೋಡಿದ್ರೆ ಈ ವಿವಿಧಪ್ಪು ಊಟ ಹುಡ್ಕೋಕ್ ಹೋಗಿ ಅಲ್ಲಿರೋ ಶೆಲ್ಫ್ ಗಳ ಮೇಲೆ ಬಾಕ್ಸ್ ಗಳನ್ನೆಲ್ಲ ಉಣ್ಸಾಕ್ಬಿಟ್ಟಿರ್ತಾನೆ. ಇದನ್ನೆಲ್ಲ ನೋಡು ವಿವಿಧಪ್ಪು, ನಾನು ನಿಜ ಜೊತೆ ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆಲ್ಲ ನಂಗೆ ಟೈಮ್ ಇಲ್ಲ, ನಂಗೆ ತುಂಬಾ ವರ್ಕ್ ಇದೆ, ಹಾಗಾಗಿ ನೀ ಇಲ್ಲಿಂದ ವಾಪಸ್ ಮನೆಗೆ ಹೋಗು ಅಂತ. ಈ ವಿವಿಧಪ್ಪು ಕೂಡ ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಮನೆಗೆ ವಾಪಸ್ ಹೋಗ್ಬೇಕು ಅಂತ ಹೀಗೆ ಹೇಳ್ತಿರ್ಬೇಕಾದ್ರೆ ಇವನ್ನ ಹೇಗಾದ್ರೂ ಮಾಡಿ ವಾಪಸ್ ಇವ್ನ ಮನೆಗೆ ಬಿಟ್ಕೊಡ್ಬೇಕು ಅನ್ಬಿಟ್ಟು ಇವನ್ ಇದ್ದಂತಹ ಹಾರ್ಟ್ ಫೀಲ್ಡ್ ಸೊಸೆಕ್ಸ್ಗೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನ್ನ ವಾಪಸ್ ಬಿಡ್ಬೇಕು ಅನ್ಬಿಟ್ಟು ತನ್ನ ಊರಿಗೆ
ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಲಂಡನ್ ಅಲ್ಲಿರೋ ಜನರನ್ನೆಲ್ಲ ನೋಡಿ ಹೀಗೆ ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಅವ್ರುಗಳು ಕೂಡ ಶಾಕಿಂಗ್ ಆಗ್ತಾ ಇರ್ತಾರೆ ಟೆಡಿ ಬೇರ್ ಮಾತಾಡ್ತಾ ಇರೋದನ್ನ ನೋಡಿ. ಇದರಿಂದ ವಿವಿಧ ಪೂನ ಒಂದು ಜಾಗ ಕರ್ಕೊಂಡು ಹೋಗ್ಬಿಟ್ಟು ನೀನ್ ಯಾರ ಜೊತೆನೂ ಮಾತಾಡಬಾರ್ದು, ಈ ದುನಿಯಾ ನಿನ್ ದುನಿಯಾಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ, ಇಲ್ಲಿ ಮಾತಾಡ್ತಿರೋ ಟೆಡಿ ಬೇರ್ ನ ನೋಡಿದ್ರೆ ತುಂಬಾ ಭಯ ಪಡ್ಕೋತಾರೆ, ಇನ್ನೇನು ಇಲ್ಲ ನಾರ್ಮಲ್ ಆಸ್ ಒಂದು ಗೊಂಬೆದ ರೀತಿ ರಿಯಾಕ್ಟ್ ಮಾಡು ಅಷ್ಟೇ, ನೀನ್ ಆದಷ್ಟು ಬೇಗ ನಿನ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆಸ್ ಒಂದು ಗೊಂಬೆ ರೀತಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೀಗೆ ರೈಲ್ವೆ ಸ್ಟೇಷನ್ ಬಂದಾಗ ಅಲ್ಲಂತೂ ಬಲೂನ್ಸ್ ಗಳನ್ನ ನೋಡ್ತಾನೆ. ಇದರಿಂದ ವಿವಿಧ ಪೂ ನಮ್ಗೊಂದು ಬಲೂನ್ ತಗೊಡು ಅಂತ ಕೇಳ್ತಾನೆ. ಇದರಿಂದ ಅವನು ಕೂಡ ಒಂದು ಬಲೂನ್ ತಗೊಂಬಂದ್ ಕೊಡ್ತಾನೆ. ಮತ್ತೆ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಅಲ್ಲಿ ಬಂದ್ಬಿಟ್ಟು ಈ ಹಾರ್ಟ್ ಫೀಲ್ಡ್ ಸುಸೆಕ್ಸ್ ಗೆ ಒಂದು ಟಿಕೆಟ್ ನ ತಗೋತಿರ್ಬೇಕಾದ್ರೆ ಈ ವಿವಿಧ ಪೂ ಎಲ್ಲೋ ನಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಇವನ್ ತಿರುಗಿ ನೋಡ್ತಾನೆ, ವಿವಿಧ ಪೂ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಇದರಿಂದ ಅವನ ಒಂದು ಸ್ಟೇಷನ್ ಪೂರ್ತಿ ಹುಡುಕಾಡ್ತಾ ಇರ್ತಾನೆ. ಅವಾಗ ನೋಡ್ತಾನೆ ಯಾವ್ದೋ ಒಂದು ಪಾಪು ವಿವಿಧ ಪೂನ ಹಿಡ್ಕೊಂಡಿರ್ತಾನೆ. ಇದರಿಂದ ಅವನ ಹತ್ರ ಹೋಗ್ಬಿಟ್ಟು ಇದು ನನ್ನ ಟೆಡಿ ಬೇರು ಕೊಡು ಅಂದ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಹಾಗೆ ಇವನು ತನ್ನ ಟ್ರೈನ್ ಗೆ ಬಂದು ಹತ್ಕೊಂಡ್ಬಿಡ್ತಾನೆ. ಟ್ರೈನ್ ಗೆ ಬಂದ್ಬಿಟ್ಟು ಹಾಗೆ ತನ್ನ ಬೋಗಿಲಿ ಕೂತ್ಕೊಂಡು ಇಲ್ಲೂ ಕೂಡ ಕ್ರಿಸ್ಟೋಫರ್ ತನ್ನ ಕೆಲಸದ ಮೇಲೆನೆ ವರ್ಕ್ ಮಾಡ್ತಾ ಇರ್ತಾನೆ. ವಿವಿಧ ಪೂನು ಕೂಡ ಇವನ್ನ ಮಾತಾಡ್ಸೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಒಂದ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಇರೋದಿಲ್ಲ. ಇವನು ಯಾವಾಗ್ಲೂ ಇವ್ನ ಕೆಲಸದ ಮೇಲೆ ಬಿಸಿ ಆಗಿರ್ತಾನೆ. ಅವಾಗ ವಿವಿಧ ಪೂ ಇವನ ಹತ್ರ ಇದ್ದಂತ ಒಂದು ಸೂಟ್ ಕೇಸ್ ನ ನೋಡ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅದ್ರ ಬಗ್ಗೆ ಕ್ವಶನ್ ಮಾಡಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಕ್ರಿಸ್ಟೋಫರ್ ಕೂಡ ಹೌದು ಇದು ತುಂಬಾ ಇಂಪಾರ್ಟೆಂಟ್, ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನೆಲ್ಲ ಇಕ್ಕೊಬಹುದು, ಈಗ ನನ್ ತುಂಬಾ ಕೆಲಸ ಇದೆ, ನನ್ ಕೆಲಸ ಮಾಡ್ಬೇಕು, ನೀನ್ ಡಿಸ್ಟರ್ಬ್ ಮಾಡಬೇಡ, ಹಾಗೆ ಸುಮ್ನೆ ನೇಚರ್ ನ ನೋಡಿ ಎಂಜಾಯ್ ಮಾಡು ಅಂತ ಹಾಗೆ ಸುಮ್ನೆ ಆಗಿಸ್ಬಿಡ್ತಾನೆ. ಹಾಗೆ ನೋಡ್ತಿದ್ದಂಗೆನೆ ಇವರು ಹಾರ್ಟ್ ಫೀಲ್ಡ್ ಸುಸೆಕ್ಸ್ ಗೆ ಬಂದೇ ಬಿಡ್ತಾರೆ. ಮತ್ತೆ ಕ್ರಿಸ್ಟೋಫರ್ ಇವನ್ನ ಕರ್ಕೊಂಡು ತನ್ನ ಮನೆ ಹತ್ರ ಪಾಸ್ ಆಗ್ತಾ ಇರ್ತಾನೆ. ಇವ್ನ ಮನೆ ಹತ್ರ ಹೋಗ್ಬಿಟ್ಟು ಕದ್ದು ಮುಚ್ಚಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಇವ್ರ ಹೆಂಡತಿ ಮಕ್ಳಿಗೆ ಗೊತ್ತಾಗಬಾರ್ದು ನಾನು ಇಲ್ಲಿಗೆ ಬಂದಿರೋದು ಅಂದ್ಬಿಟ್ಟು. ಹಾಗೆ ತನ್ನ ವೈಫು ಎವಲಿನ್ ಕೂಡ ವಿವಿಧ ಪೂಗೆ ತೋರಿಸ್ತಾನೆ, ನೋಡು ಇವಳೆ ನನ್ನ ಹೆಂಡತಿ ಅಂತ. ಮತ್ತೆ ಹಾಗೆ ತನ್ನ ಮಗಳನ್ನು ಕೂಡ ತೋರಿಸ್ತಾಳೆ, ಇವಳ ಹೆಸರು ಮ್ಯಾಡಲಿನ್ ಅಂತ. ವಿವಿಧ ಪೂನು ಕೂಡ ಅವನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ನೋಡು ಇವ್ರಗಳ ಜೊತೆ ಇರ್ದಲೆ ನೀನ್ ನೋಡು ಒಬ್ನೇ ಇದೆಯಾ ಅಲ್ಲಿ, ನಿಂಗೆ ಬೇಜಾರಾಗೋದಿಲ್ವಾ, ಇವ್ರ ಜೊತೆ ಇರ್ಬೇಕು ತಾನು ಅಂತ ಇವನ್ಗೆ ಬುದ್ಧಿವಾದ ಹೇಳ್ತಾ ಬರ್ತಾ ಇರ್ತಾನೆ. ಸರಿ ಆಯ್ತು ಬಾ ನಾನು ನೋಡ್ಕೋತೀನಿ ಅವನ್ನೆಲ್ಲ ಅನ್ಬಿಟ್ಟು ಇವನು ಒಂದು ಮರದ ಹತ್ರ ಬರ್ತಾನೆ. ಈ ಮರ ಮೂಲಕನೇ ಇವನು ಬೇರೆ ಒಂದು ವರ್ಡ್ಗೆ ಹೋಗುದು, ಇವ್ರು ಒಂದು ಜಗತ್ಗೆ ಹೋಗಕ್ಕೆ ಸಾಧ್ಯವಾಗೋದು. ಆ ಒಂದು ಮರದ ಹತ್ರ ಬಂದ್ಬಿಟ್ಟು ಸರಿ ಆಯ್ತು ನಿನ್ನ ಹೋಗು, ನಾನು ವಾಪಸ್ ಹೋಗ್ತೀನಿ ಅಂತ. ವಿವಿಧ ಪೂನು ಕೂಡ ನೀನ್ ನನ್ನ ಜೊತೆ ಬರೋದಿಲ್ವಾ, ನನ್ನ ಫ್ರೆಂಡ್ಸ್ ನ ಹುಡ್ಕೋಕ್ ಸಹಾಯ ಮಾಡೋದಿಲ್ವಾ ಅಂದಾಗ ಇಲ್ಲ ಅವರೆಲ್ಲರೂ ಹೋಗಿರ್ತಾರೆ, ಇವಾಗ ಪಕ್ಕ ಬಂದಿರ್ತಾರೆ ಮನೆಗೆ ವಾಪಸ್ಸು, ನೀನ್ ವಾಪಸ್ ಹೋಗ್ಬಿಟ್ಟು ನಾ ಈ ತರ ಲಂಡನ್ ಹೋಗಿದೆ ಅಂತಾನೆ ಎಲ್ಲಾ ಕಥೆನೂ ಹೇಳು ಹೋಗು ಅಂತ ಕಳಿಸ್ತಾನೆ. ಹೋಗು ಕೂಡ ಇದು ಬೇಜಾರಾಗ್ಬಿಟ್ಟು ಸರಿ ಆಯ್ತು ಕ್ರಿಸ್ಟೋಫರ್ ರಾಬಿನ್ ಬರ್ತೀನಿ ನಾನು ಅನ್ಬಿಟ್ಟು ಇವನು ಒಬ್ನೇ ಆ ಒಂದು ವುಡನ್ ಪೀಸ್ ಒಳಗಡೆ ಹೊಂಟೋಗ್ಬಿಡ್ತಾನೆ. ಈ ಕ್ರಿಸ್ಟೋಫರ್ ಹೋಗ್ಬೇಕಾದ್ರೆ ಯಾಕೆ ಅವನಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಇದರಿಂದ ಸರಿ ಆಯ್ತಿರು ನಾನು ಬರ್ತೀನಿ, ನಿಮ್ ಫ್ರೆಂಡ್ಸ್ ನ ಹುಡುಕ್ಬಿಟ್ಟು ಒಂದ್ಸಲಿ ಮೀಟ್ ಮಾಡೋತೀನಿ ಅನ್ಬಿಟ್ಟು ಇವನು ಕೂಡ 100 ಎಕರ್ಸ್ ವುಡನ್ ವರ್ಲ್ಡ್ ಗೆ ಬರ್ತಾನೆ. ಬಂದ್ಬಿಟ್ಟು ನೋಡ್ತಾನೆ, ತುಂಬಾ ಖುಷಿ ಪಡ್ತಾನೆ, ಇನ್ನು ಎಲ್ಲ ಹಾಗೆ ಇದೆಯಲ್ಲ ಅನ್ಬಿಟ್ಟು. ಬಂದ್ಬಿಟ್ಟು ಇವ್ರುಗಳೆಲ್ಲೋದ್ರು ಅಂತ ಹಾಗೆ ಇಬ್ರು ಕೂಡ ಹುಡ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಹೀಗೆ ಮಾತಾಡ್ಕೊಂಡು ಹೀಗೆ ಮುಂದೆ ಹೋಗಿರ್ಬೇಕಾದ್ರೆ ಒಂದು ಬೋರ್ಡ್ ಬರುತ್ತೆ, ಎಫ್ಎಲ್ಎಮ್ಸ್ ಅಂಡ್ ಹುಸಲ್ಸ್ ಇದೇವೆ ಈ ಜಾಗದಲ್ಲಿ, ಇಲ್ಲಿ ಯಾರು ಹೋಗ್ಬೇಡಿ ಅಂತ. ಇದನ್ನ ನೋಡಿ ವಿವಿಧ ಪೂ ತುಂಬಾ ಎದುರ್ಕೊಂಡ್ಬಿಡ್ತಾನೆ. ಇದೆಲ್ಲ ಒಂದು ಸ್ಟೋರಿ ಆಗಿರುತ್ತೆ, ಸುಲ್ ಸ್ಟೋರಿ. ಈ ಹೆಫಲ್ಮ್ಸ್ ಅನ್ನೋ ಒಂದು ಮಾನ್ಸ್ಟರ್ ಇರುತ್ತೆ, ಅದು ಎಲ್ಲರನ್ನು ಕೂಡ ತಿಂದಾಕ್ಬಿಡುತ್ತೆ ಅಂತ. ಅದನ್ನ ಇಲ್ಲಿರೋರು ಎಲ್ಲರೂ ಕೂಡ ನಂಬ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಕ್ರಿಸ್ಟೋಫರ್ ಹೇಳ್ತಾನೆ ಇದೆಲ್ಲ ಒಂದು ಸುಳ್ಳು, ಇದೆಲ್ಲ ಒಂದು ಕಟ್ಟುಕತೆ, ಹೆಫಲ್ಮ್ಸ್ ಅನ್ನೋದು ಯಾವ್ದು ಕೂಡ ಇಲ್ಲ, ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡ ಅದ್ರ ಬಗ್ಗೆ, ನಡಿ ಮುಂದೆ ಹೋಗೋಣ ಅಂತ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕ್ರಿಸ್ಟೋಫರ್ ಅವನ ಕೈಗೆ ಈ ಕಂಪಾಸ್ ಕೊಡ್ತಾನೆ. ವಿವಿಧ ಪೂನು ಕೂಡ ಏನಿದು ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೂಡ ಇದು ಕಂಪಾಸ್, ಇದರಿಂದ ನಾವು ನಾರ್ತ್ ಸೈಡ್ ಗೆ ಹೋದ್ರೆ ಏನಾದ್ರೂ ನಮ್ಗೆ ಒಂದು ಸಿಕ್ಕೇ ಸಿಗುತ್ತೆ, ಇದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗೆ ವಿವಿಧ ಪೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಈ ಕಂಪಾಸ್ ಅವನ ಕೈಲಿರೋದ್ರಿಂದ, ವಿವಿಧ ಪೂ ಕೈಲಿರೋದ್ರಿಂದ ಸುತ್ತಾಡ್ಕೊಂಡು ಮತ್ತೆ ಇವ್ರು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅದೇ ಜಾಗಕ್ಕೆ ತಂದು ನಿಲ್ಲಿಸ್ಬಿಡ್ತಾನೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅವನಿಗೆ. ಏನ್ ಮಾಡ್ದೆ ನೀನು, ನಿನ್ಗೆ ನ್ಯಾಯವಾಗಿ ಒಂದು ಕಂಪಾಸ್ ನೋಡೋದಕ್ ಬರೋದಿಲ್ವಾ, ಏನ್ ಮಾಡ್ತಿದ್ಯಾ ನೀನು, ನಿನ್ಗೆ ಸಹಾಯ ಮಾಡ್ಬೇಕು ಅಂತ ನಾನ್ ಬಂದ್ರೆ ಈ ರೀತಿ ಮಾಡಿದ್ರೆ ಹೇಗೆ, ನನ್ ಮತ್ತೆ ನನ್ನ ಕೆಲ್ಸಕ್ಕೆ ವಾಪಸ್ ಹೋಗ್ಬೇಕು ಅಂತ ಹೀಗೆ ಬೈತಾ ಇರ್ತಾನೆ ಅವನಿಗೆ. ಅದಕ್ಕೆ ವಿವಿಧ ಪೂ ಕೂಡ ಅವನಿಗೆ ಸಾರಿ ಕೇಳ್ಬಿಟ್ಟು ನಿನ್ ಕಂಪಾಸ್ ನ ನಿನ್ ಬ್ಯಾಗ್ ಒಳಗಡೆ ಮತ್ತೆ ವಾಪಸ್ ಇಡ್ತೀನಿ ಅಂತ ಹಾಗೆ ಹೋಗ್ತಿರ್ಬೇಕಾದ್ರೆ ಅವ್ನ ಬ್ಯಾಗ್ ಅಲ್ಲಿರೋ ಪೇಪರ್ಸ್ ಗಳೆಲ್ಲ ಚೆಲ್ಲಪಿಲ್ಲ ಆಗ್ಬಿಡುತ್ತೆ. ಇದರಿಂದ ಇವನಿಗೆ ಬೇಜಾರಾಗ್ಬಿಟ್ಟು ಇನ್ನೂ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಪೇಪರ್ಸ್ ಗಳೆಲ್ಲ ತುಂಬಾ ವರ್ಕ್ ಮಾಡಿರ್ತಾನೆ ಇವನು. ಈಗ ಅದ್ರಲ್ಲಿರೋ ಒಂದ್ ಪೇಪರ್ ಕೂಡ ಮಿಸ್ ಆದ್ರೂ ಕೂಡ ಇವನ್ ಕೆಲ್ಸನೇ ಹೋಗ್ಬಿಡುತ್ತೆ. ಇದರಿಂದ ವಿವಿಧ ಪೂಗೆ ಸರಿಸರಿಯಾಗಿ ಬೈತೇನೆ, ನಿನ್ಗೇನಿದು ಬರೀ ತಿನ್ನೋದ್ ಗೊತ್ತಷ್ಟೇ, ನಿನ್ ಬುದ್ಧಿ ಇಲ್ಲ, ನಿನ್ ಬುದ್ಧಿ ಇರೋದೆಲ್ಲ ಒಳ್ಳೆ ಲಿಟಲ್ ಬುದ್ಧಿ ಅಷ್ಟೇ ನಿನಗೆ. ಆ ಪೇಪರ್ಸ್ ಎಲ್ಲ ನನಗೆ ಎಷ್ಟು ಮುಖ್ಯ ಅಂತ ಗೊತ್ತಾ, ಅದೇನೋ ಒಂದ್ ಪೇಪರ್ ಮಿಸ್ ಆದ್ರೂ ನನ್ ಮ್ಯಾನೇಜರ್ ನನ್ನೇನು ತಿಂದಾಕ್ಬಿಡ್ತಾನೆ ಅಂತ ಹೀಗೆ ಬೈತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ವಿವಿಧ ಪೂಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ನಿಗೆ ಸಾರಿ ಕೇಳ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ವಿವಿಧ ಪೂ ಅಲ್ಲಿಂದ ಕಾಣೆ ಆಗಿ ಹೋಗ್ಬಿಡ್ತಾನೆ. ಇವನು ಕೂಡ ಹಿಂದೆ ತಿರುಗಿ ನೋಡ್ತಾನೆ, ವಿವಿಧ ಪೂ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಇದರಿಂದ ವಿವಿಧ ಪೂ ಎಲ್ಲೋದೆ ನೀನು ಅಂತ ಹಾಗೆ ಪೂನ ಹುಡುಕ್ತಾ ಹೀಗೆ ಮುಂದೆ ಹೋಗ್ತಾನೆ ಇರ್ತಾನೆ. ಹೀಗೆ ಹುಡುಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಇವನು ಒಂದು ದೊಡ್ಡ ಗುಂಡಿ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಗುಂಡಿ ಏನ್ ತಕ್ಕಪ್ಪ ತೋಡಿರ್ತಾರೆ ಅಂದ್ರೆ ಈ ಹೆಫಲ್ಮ್ಸ್ ಏನಾರ ಬಂದ್ರೆ ಇದ್ರೊಳಗಡೆ ಸಿಗಾಕೊಳ್ಳಿ ಅಂತ. ಈ ಹೆಫಲ್ಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ದೊಡ್ಡ ಆನೆ, ಮಾನ್ಸ್ಟರ್ ಆನೆ ರೀತಿ. ಅದನ್ನ ಇವರೆಲ್ಲರೂ ಕೂಡ ಮಾನ್ಸ್ಟರ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಮ್ ಹೀರೋ ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಇದ್ರೆ ಕಾಪಾಡ್ರೆ ಎತ್ತೋ ನಾನು ಈ ಗುಂಡಿಯಿಂದ ಅಂತ ಹಾಗೆ ಎಲ್ಲರನ್ನು ಕೂಡ ಕೇಳ್ಕೊತಾ
ನೋಡ್ಕೋತಾ ಇರ್ತಾನೆ. ಆಗ ಅಲ್ಲಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಆ ಗುಂಡಿಯಿಂದ ಆತನ ಅಂತ ಇವನೇ ಹೋಗ್ತಾನೆ. ಆದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಕೆಳಗಡೆ ಬಿದ್ದೋಗಿ ಪ್ರಜ್ಞೆ ತಪ್ಪೊಂಟೋಗ್ಬಿಡ್ತಾನೆ. ಮತ್ತೆ ಹೀಗೆ ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಇವನು ಕನ್ಸಲ್ಲಿ ಇವ್ರ ಹೆಂಡತಿ ಇವನ್ ಜೊತೆ ಮಾತಾಡ್ತಾ ಇರ್ತಾರೆ, ಇವನ್ ಮಕ್ಳು ಇವನ್ ಜೊತೆ ಮಾತಾಡ್ತಾ ಇರೋ ರೀತಿ ಆ ರೀತಿ ಎಲ್ಲ ಕನ್ಸ್ ಬೀಳ್ತಾ ಇರುತ್ತೆ. ಹಾಗೆ ಹೆಫಲಮ್ಸ್ ಕೂಡ ಇವನ್ನ ಅಟ್ಯಾಕ್ ಮಾಡೋ ರೀತಿ ಎಲ್ಲ ಕನ್ಸ್ ಬೀಳ್ತಾ ಇರುತ್ತೆ. ಆಗ ಸಡನ್ ಆಗಿ ಹೇಳ್ತಾನೆ, ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ. ಆ ಗುಂಡಿ ತುಂಬಾ ನೀರ್ ತುಂಬಿಕೊಂಡು ತೇಲ್ತಾ ಇರ್ತಾನೆ. ಇದರಿಂದ ಈಜಾಡ್ಕೊಂಡು ಅದರಿಂದ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಯಾರು ಸಿಗ್ತಾ ಇಲ್ವಲ್ಲ ಅಂತ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಒಂದು ಬ್ರಿಡ್ಜ್ ಮೇಲೆ ಬರ್ತಾನೆ. ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಎಲ್ಲೋದ್ರು ಇವ್ರುಗಳೆಲ್ಲ ಅಂತ. ಆಗ ಅಲ್ಲಿಗೆ ಇಯೋರು ತೇಳ್ಕೊಂಡು ಹೋಗ್ತಾ ಇರ್ತಾನೆ. ಇಯೋರ್ನ ನೋಡ್ಬಿಟ್ಟು ಆ ಒಂದು ನದಿಗೆ ಇಳ್ಬಿಟ್ಟು ಅಲ್ಲೇನ್ ಮಾಡ್ತಾ ಇದ್ದೆ ನೀನು ಅನ್ಬಿಟ್ಟು ಎತ್ಕೊಂಡು ಆಚೆ ಬರ್ತಾನೆ. ಈ ಇಯೋರು ನಮ್ ಕ್ರಿಸ್ಟೋಫರ್ನ ಏನ್ ಅನ್ಕೊಂಡ್ಬಿಟ್ಟಿರ್ತಾನೆ ಅಂದ್ರೆ ಇವನೇ ಹೆಫಲಮ್ಸ್ ಅನ್ಕೊಂಡ್ಬಿಟ್ಟಿರ್ತಾನೆ. ಇದರಿಂದ ನೀನು ಹೆಫಲಮ್ಸ್ ನನ್ಗೇನು ಮಾಡ್ಬೇಡ ಅಂತ ಕೇಳ್ಕೊತಾ ಇರ್ತಾನೆ. ಇವನು ಕೂಡ ನಾನ್ ಕ್ರಿಸ್ಟೋಫರ್ ನಿನ್ ಫ್ರೆಂಡ್ ಅಂತ ಹೇಳಿದ್ರು ಕೂಡ ಇವ್ನು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾನೆ ಅಲ್ಲ ಕ್ರಿಸ್ಟೋಫರ್, ಇವನಿಗೆ ಗುರ್ತ ಸಿಗ್ತಾ ಇರೋದಿಲ್ಲ. ಅವಾಗ ಅಲ್ಲಿ ಒಂದು ವಿಚಿತ್ರವಾಗಿರೋ ಸೌಂಡ್ ಬರುತ್ತೆ. ಅವಾಗ ಇಯೋರು ಕೂಡ ನೋಡು ಇದು ಹೆಫಲಮ್ಸ್ ನಿನ್ ಕಡೆಯವರ ಸೌಂಡ್ ಮಾಡ್ತಾ ಇರೋದು, ಇನ್ನ ಕರಿತಿರ್ಬೋದು ನೋಡು ಅಂತ. ಇದರಿಂದ ಕ್ರಿಸ್ಟೋಫರ್ ಕೂಡ ಇದೆಲ್ಲ ಸುಳ್ಳು, ಫೈಂಡ್ ಔಟ್ ಮಾಡೋಣ ಏನ್ ಸೌಂಡ್ ಇದು ಅಂದ್ಬಿಟ್ಟು ಇಯೋರ್ನ ಹಾಕೊಂಡು ಜೊತೆಗೆ ಹೋಗ್ತಾನೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳನ್ನ ಒಂದು ಮನೆ ಸಿಗುತ್ತೆ, ಅಂದ್ರೆ ಗೂಬೆಯ ಒಂದು ಮನೆ ಸಿಗುತ್ತೆ. ಇವನು ಕೂಡ ಅದ್ರ ಹತ್ರ ಬಂದ್ಬಿಟ್ಟು ಹೆಫಲಮ್ಸ್ ನಿಜವಾಗ್ಲೂ ಇದೆಯಾ ಅಂತ ಅದ್ರ ಹಿಂದೆ ತಿರುಗಿ ನೋಡ್ತಾನೆ. ಬಟ್ ಆದ್ರೆ ಏನು ಇರೋದಿಲ್ಲ, ಅದು ಅವಳನ್ನ ಒಂದು ಹ್ಯಾಂಡ್ ಮಾರ್ಕ್ ನ ಒಂದು ಸೌಂಡ್ ಆಗಿರುತ್ತೆ. ಇದರಿಂದ ನೋಡು ಇದರಿಂದ ಬರ್ತಿದ್ದ ಸೌಂಡು ಯಾವುದೇ ರೀತಿಯ ಹೆಫಲಮ್ಸ್ ಕೂಡ ಇಲ್ಲ ಅಂತ ಇಯೋರ್ಗೆ ಹೇಳ್ತಾ ಇರ್ತಾನೆ. ಮತ್ತೆ ಹಾಗೆ ಬಾ ಉಳಿದವ್ರನ್ನೆಲ್ಲರನ್ನು ಹುಡ್ಕೊಂಡ್ ಬರೋಣ ಅಂದ್ಬಿಟ್ಟು ಇಯೋರ್ನು ಕೂಡ ಜೊತೆಗೆ ಹಾಕೊಂಡು ಮತ್ತೆ ಟ್ರಾವೆಲಿಂಗ್ ನ ಶುರು ಮಾಡ್ತಾನೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕೆಲವು ಬೀಜಗಳು ಸಿಗುತ್ತೆ. ಪಿಗಲೆಟ್ ತುಂಬಾ ಜಾಸ್ತಿ ತಿಂತಾ ಇರ್ತಾಳೆ. ಹಾಗೆ ಆ ಒಂದು ಬೀಜಗಳನ್ನ ಫಾಲೋ ಮಾಡ್ಕೊಳ್ತಾ ಹೋಗ್ತಿರ್ಬೇಕಾದ್ರೆ ಪಿಗಲೆಟ್ ಸಿಗ್ತಾಳೆ. ಇವ್ರುಗಳು ಯಾರು ಕೂಡ ನಮ್ ಕ್ರಿಸ್ಟೋಫರ್ ಮುಖ ಜ್ಞಾಪಕ ಇರೋದಿಲ್ಲ. ಎಲ್ಲರೂ ಕೂಡ ಇವ್ನು ಬೆಳ್ಕೊಂಡ್ಬಿಟ್ಟಿರ್ತಾನಲ್ಲ, ಮರ್ತೋಗ್ಬಿಟ್ಟಿರ್ತಾರೆ ಈ ಒಂದು ಫೇಸ್ ನ. ಪಿಗಲೆಟ್ ಕೂಡ ನಮ್ ಕ್ರಿಸ್ಟೋಫರ್ ನ ನೋಡ್ಬಿಟ್ಟು ಇವನು ಕೂಡ ಹೆಫಲಮ್ಸ್ ಅನ್ಕೊಂಡ್ಬಿಟ್ಟು ಅಲ್ಲಿಂದ ಒಂದೇ ಸಮನೆ ಓಡಕ್ ಶುರು ಮಾಡುತ್ತೆ. ಪಿಗಲೆಟ್ ಕೂಡ ಓಡೋಗ್ಬಿಟ್ಟು ತನ್ನ ಗ್ಯಾಂಗ್ ಅವ್ರ ಹತ್ರ ಸೇರ್ಕೊಂಡ್ಬಿಡುತ್ತೆ. ಕ್ರಿಸ್ಟೋಫರ್ ಕೂಡ ಈ ಒಂದು ಪಿಗಲೆಟ್ ನ ಫಾಲೋ ಮಾಡ್ಕೊಂಡು ಅದೇ ಗ್ಯಾಂಗ್ ಹತ್ರ ಬರ್ತಾನೆ. ಅಲ್ಲಿ ಬಗ್ ನೋಡಿದಾಗ ಎಲ್ಲರೂ ಕೂಡ ಒಂದು ಮರದೊಳಗಡೆ ಇರ್ತಾರೆ. ಇದು ನೋಡಿ ಖುಷಿ ಆಗುತ್ತೆ. ಆದ್ರೆ ಅವ್ರುಗಳು ಮಾತ್ರ ಇವ್ರು ಎಲ್ಲಾರು ನೋಡಿ ಹೆದರ್ಕೋತಾ ಇರ್ತಾರೆ, ಇವನೊಬ್ಬ ಹೆಫಲಮ್ಸ್ ಅನ್ಕೊಂಡು. ನಮ್ ಕ್ರಿಸ್ಟೋಫರ್ ಕೂಡ ಹೇಳ್ತಾನೆ, ನಾನು ನಿನ್ ಫ್ರೆಂಡು ಕ್ರಿಸ್ಟೋಫರ್ ರಾಬಿನ್, ಯಾಕೆ ನನ್ನ ನೋಡಿ ಹೆದರ್ಕೋತಾ ಇದ್ದಾರೆ ಅಂದ್ರೆ, ಇಲ್ಲ ನೀನ್ ಕ್ರಿಸ್ಟೋಫರ್ ರಾಬಿನ್ ಅಲ್ಲ, ನಮ್ ಕ್ರಿಸ್ಟೋಫರ್ ರಾಬಿನ್ ಹಾಕಿದ್ರೆ ನಮ್ಮೆಲ್ಲರನ್ನು ಕೂಡ ಹೆಫಲಮ್ಸ್ ಕಡೆಯಿಂದ ಕಾಪಾಡ್ತಿದ್ದ ಅಂತ ಹೀಗೆ ಮಾತಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಸರಿ ಆಯ್ತು ನಿಮ್ಗೇನು, ನಾನು ನಿನ್ನ ಹೆಫಲಮ್ಸ್ ಕಡೆಯಿಂದ ಕಾಪಾಡ್ಬೇಕು ತಾನೆ, ಸರಿ ನಾನು ನಿಮ್ಮನ್ನೆಲ್ಲರನ್ನು ಕೂಡ ಕಾಪಾಡ್ತೀನಿ ಅನ್ಬಿಟ್ಟು ಹೀಗೆ ಸುಳ್ಳು ನಾಟಕ ಆಡ್ತಾನೆ. ಹೆಂಗಿದ್ರು ಈ ಹೆಫಲಮ್ಸ್ ಅನ್ನೋದೆಲ್ಲ ಒಂದು ನಾಟಕ, ಒಂದು ಸುಳ್ಳು ಕಟ್ಟುಕತೆ. ಇದರಿಂದ ಅಲ್ಲೊಂದು ಹೆಫಲಮ್ಸ್ ಇದೆ, ಅದನ್ನ ನೋಡಿ ನಾನು ಮುಗಿಸ್ಬಿಟ್ಟು ಬರ್ತೀನಿ, ನಿಮ್ಮನ್ನೆಲ್ಲರನ್ನು ಕಾಪಾಡ್ತೀನಿ ಅನ್ಬಿಟ್ಟು ಹಾಗೆ ಇಯೋರ್ನ ಕರ್ಕೊಂಡು ಹೋಗಿ ಒಂದು ನಾಟಕ ಮಾಡ್ತಾನೆ. ಅದ್ರ ಜೊತೆ ಸುಮ್ನೆ ಫೈಟ್ ಮಾಡ್ತಿರ್ಬೋದಾಗಿರ್ಬೋದು, ಎಲ್ಲಾನು ಕೂಡ ಒಂದು ನಾಟಕ ಮಾಡ್ತಾ ಇರ್ತಾನೆ. ಇದನ್ನೆಲ್ಲರೂ ಕೂಡ ಇವ್ರುಗಳು ನೋಡ್ತಾರೆ. ಆ ಒಂದು ಹೆಫಲಮ್ಸ್ ನ ಕೂಡ ಸೋಲ್ಸ್ಬಿಟ್ಟೆ ಅನ್ಕೊಂಡ್ ಬರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇವ್ರಿಗೆ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ಇವನೇ ನಮ್ ಕ್ರಿಸ್ಟೋಫರ್ ರಾಬಿನ್ ಅಂತ. ಹಾಗೆ ಕ್ರಿಸ್ಟೋಫರ್ ರಾಬಿನ್ ನ ಖುಷಿಯಿಂದಾನೆ ಮಾತಾಡಿಸ್ತಾ ಇರ್ತಾರೆ. ಹಾಗೆ ವಿವಿಧಪು ಎಲ್ಲಿ ಅಂತ ಕೇಳ್ತಾರೆ. ಅದರಿಂದ ಕ್ರಿಸ್ಟೋಫರ್ ಕೂಡ ವಿವಿಧಪು ನನ್ನ ಕೈಯಿಂದ ಕಳ್ದೋಗ್ಬಿಟ್ಟ ಅಂತ. ಸರಿ ಬಿಡು, ನೀನು ಕ್ರಿಸ್ಟೋಫರ್ ರಾಬಿನ್, ನೀನು ಅವನ್ನ ಹುಡುಕಿಯಾ ಅಂತ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ವಿವಿಧಪುಗೂ ಇವನ್ಗೂ ತುಂಬಾ ಫೇವ್ರೇಟ್ ಆಗಿರೋ ಒಂದು ಜಾಗ ಇರುತ್ತೆ. ಅದೇ ಜಾಗದಲ್ಲಿ ಹೋಗಿ ಕಾಯ್ಕೊಂಡು ಕೂತಿರ್ತಾನೆ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನು ಅಲ್ಲೇ ಕೂತಿರ್ಬೋದು ಅನ್ಬಿಟ್ಟು ಅದೇ ಒಂದು ಜಾಗಕ್ಕೆ ಬರಕ್ಕೆ ಶುರು ಮಾಡ್ತಾರೆ. ಬಂದ್ ನೋಡಿದಾಗ ಅದೇ ಜಾಗದಲ್ಲಿ ವಿವಿಧಪು ಕೂತಿರ್ತಾನೆ. ಕ್ರಿಸ್ಟೋಫರ್ ವಿವಿಧಪು ಹತ್ರ ಬಂದ್ಬಿಟ್ಟು ಸಾರಿ ಕೇಳ್ತಾನೆ, ನಿನ್ನ ಹತ್ರ ನಾನು ಆ ರೀತಿ ಬಿಹೇವಿಯರ್ ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡು, ನೀನು ತುಂಬಾ ಬೈದ್ಬಿಟ್ಟೆ ನಾನು ಅಂತ. ಅದಕ್ಕೆ ಇವನು ಕೂಡ ಪರವಾಗಿಲ್ಲ, ನಾನೊಬ್ಬ ಸಣ್ಣ ಬುದ್ಧಿ ಇರೋಂತ ಒಂದು ಟೆಡಿ ಬೇರ್ ಅಷ್ಟೇ, ನೀನೇನೇ ಬೈದ್ರು ನನಗೇನು ಬೇಜಾರಾಗೋದಿಲ್ಲ ಅಂತ. ಅದಕ್ಕೆ ಇವನು ಕೂಡ ನೀನ್ ತುಂಬಾ ಒಳ್ಳೆನು ವಿನಿದಪ್ಪು, ಆ ರೀತಿಯೆಲ್ಲ ಅನ್ಕೊಂಬೇಡ, ಮತ್ತೆ ಹೆಫಲಮ್ಸ್ ಒಂದು ಭಯನ ಹೋಗಿಸ್ಬೇಕು ಅಂತ ಇವನ್ಗೂ ಕೂಡ ಸುಳ್ಳು ಹೇಳ್ತಾನೆ. ನಾನು ಹೆಫಲಮ್ಸ್ ನ ಈ ಜಾಗದಿಂದ ಓಡಿಸ್ಬಿಟ್ಟೆ, ಇನ್ಮೇಲೆ ನೀನ್ ತುಂಬಾ ಖುಷಿಯಾಗಿರ್ಬೋದು ಅಂತ. ಇದನ್ನ ಕೇಳಿ ವಿನಿದಪ್ಪಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವನ ಜೊತೆ ಕ್ಲೀನ್ ಆಗಿ ಮಾತಾಡ್ತಾನೆ, ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಎದ್ದೇಳ್ತಾನೆ. ಒಂದ್ ನಿಮಿಷ ಸೈಕಾಗಿ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಇವತ್ತು 11 ಗಂಟೆಗೆ ಮೀಟಿಂಗ್ ಇರುತ್ತೆ. ಇವ್ನು ನೋಡಿದ್ರೆ ಇನ್ನು ಇಲ್ಲೇ ಇದ್ದಾನೆ. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾನೆ. ನನ್ನ ಸೂಟ್ ಕೇಸ್ ಎಲ್ಲ ಎಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದಾಗ ಟೀಗರು ತಗೊಂಡ್ಬರ್ತಾನೆ. ಆ ಒಂದು ಸೂಟ್ ಕೇಸ್ನೆಲ್ಲಾನು ಕೂಡ ಇನ್ನು ಎಲ್ಲ ಕೂಡ ಸೇಫ್ ಆಗಿದೆ, ತಗೊಂಡ್ ಹೋಗುಂತ. ಇದರಿಂದ ಅವ್ನಿಗೆ ಥ್ಯಾಂಕ್ಸ್ ನ ಹೇಳ್ತಾನೆ. ಅವಾಗ ವಿನಿದಪ್ಪುಗೆ ಇವನು ಒಂದು ಕಂಪಸ್ ನ ಕೊಡ್ತಾನೆ. ತಗೋ, ನಿನ್ ಫ್ರೆಂಡ್ಸ್ ಕಡೆನ ಮತ್ತೆ ಕಳ್ದೋದ್ರೆ ಇದರಿಂದ ನೀನು ಹುಡ್ಬೋದು ಅಂತ. ಅದಕ್ಕೋಸ್ಕರ ವಿನಿದಪ್ಪನು ಕೂಡ ಇವನ್ಗೆ ಆ ಬಲೂನ್ ನ ಕೊಡ್ತಾನೆ. ಇದು ಮ್ಯಾಡಲಿನ್ ಗೆ ಕೊಟ್ಬಿಡು ನನ್ನ ಕಡೆಯಿಂದ ಅಂತ. ಅಲ್ಲಿರೋ ಕೂಡ ಮ್ಯಾಡಲಿನ್ ಅಂದ್ರೆ ಯಾರು ಅಂತ ಕೇಳ್ತಾರೆ. ಇವನು ಕೂಡ ನನ್ನ ಮಗಳು ಅವಳು ಅಂತ ಹೇಳ್ತಾನೆ. ಹಾಗಿದ್ರೆ ನಿನ್ ಮಗಳ ಜೊತೆ ನೀನ್ ಯಾಕಿಲ್ಲ ಅಂದಾಗ ಕ್ರಿಸ್ಟೋಫರ್ ಕೂಡ ನಂಗೆ ತುಂಬಾ ವರ್ಕ್ ಇತ್ತು, ಇದರಿಂದ ಅವಳ ಜೊತೆ ಇರೋದಕ್ಕಾಗಿಲ್ಲ ಅಂತ. ನನ್ನ ಕೆಲ್ಸಕ್ಕೆ ತುಂಬಾ ಲೇಟ್ ಆಗೋಯ್ತು, ನಾನು ಇನ್ಯಾವ ತರ ಮತ್ತೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತೀನಿ ಅನ್ಬಿಟ್ಟು ಹಾಗೆ ಅಲ್ಲಿರೋ ಎಲ್ಲರಿಗೂ ಕೂಡ ಬಾ ಹೇಳಿ ಆ ಒಂದು ಜಾಗದಿಂದ ಹೊರಗಡೆ ಬರ್ತಾನೆ. ಆ ಮರದಿಂದ ಆಚೆ ಬಂದ್ಬಿಟ್ಟು ಹಾಗೆ ಬಲೂನ್ ಒಂದ್ ಸೈಡ್ ಅಲ್ಲಿ ಕಟ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಇವ್ರ ಮಗಳು ಮ್ಯಾಡಲಿನು ಇವನ್ನ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ನೀವೇನ್ ಇಲ್ಲಿ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಇವನು ಕೂಡ ಇಲ್ಲೇ ಸ್ವಲ್ಪ ಕೆಲ್ಸ ಆಯ್ತು ಅಷ್ಟೇ ಬಂದಿದೆ ಅಂತ ಮಾತಾಡ್ತಾ ಇರ್ತಾನೆ. ಅವಳು ಕೂಡ ನೀವಿನ್ ಇಲ್ಲಿ ಇರೋದಿಲ್ವಾ, ಮತ್ತೆ ವಾಪಸ್ ಹೋಗ್ತಾ ಇದ್ದೀರಾ ಅಂದಾಗ ಹೌದು ಪುಟ್ಟ, ನನಗೆ ಸ್ವಲ್ಪ ಕೆಲಸ
ಇದೆ, ನಾನು ಮತ್ತೆ ಹೋಗ್ತಾ ಇದ್ದೀನಿ ಅಂತ. ಇದರಿಂದ ಇವಳಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಅದೇ ಜಾಗಕ್ಕೆ ಇವ್ರ ಹೆಂಡತಿ ಕೂಡ ಬರ್ತಾಳೆ. ಹಾಗೆ ಅವಳ ಹತ್ರ ನೋಡು 11 ಗಂಟೆಗೆ ನನಗೆ ಮೀಟಿಂಗ್ ಇದೆ, ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಡಬೇಕು ಅಂತ. ಅವ್ರ ಹೆಂಡತಿನ ಕೂಡ ಸರಿ ಹೋಗಪ್ಪ, ನಿನ್ನೆ ತಡೆದಿರೋದು, ನಿನ್ನ ಆಫೀಸ್ ತಾನೇ ಮುಖ್ಯ, ಆರಾಮಾಗಿ ಹೋಗು, ನಾನು ಮ್ಯಾಡಲಿನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ಬಿಟ್ಟು ಬರ್ತೀವಿ, ಇವಾಗ ನೀನ್ ಹೋಗು ಅಂತ ಹೇಳಿ ಅವಳು ಕೂಡ ಹೊಂಟೋಗ್ಬಿಡ್ತಾಳೆ. ಇದರಿಂದ ಇವ್ನು ಜಾಸ್ತಿ ಸ್ವಲ್ಪ ತಲೆಗೆ ಹಾಕೊಳ್ತಾಳೆ. ಇವ್ನು ಫಾಸ್ಟ್ ಆಗಿ ಬರಕ್ ಶುರು ಮಾಡ್ತಾನೆ ಲಂಡನ್ಗೆ. ಈ ಕಡೆ ಮ್ಯಾಡಲಿನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನಮ್ ತಂದೆ ಇಲ್ಲಿಗೆ ಬಂದ್ರು ಕೂಡ ನನ್ನ ಜೊತೆ ಮಾತಾಡ್ಲಿಲ್ಲ ಕರೆಕ್ಟ್ ಆಗಿ, ಹಾಗೆ ಹೊಂಟೋದ್ರು ಅಂತ. ಅವಾಗ ಅಲ್ಲಿಗೆ ಅವ್ರ ಅಮ್ಮನೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡಮ್ಮ, ನಿಮ್ ತಂದೆಗೆ ತುಂಬಾ ವರ್ಕ್ ಇದೆ, ಆದ್ರಿಂದ ನಿನ್ಗೆ ಟೈಮ್ ಕೊಡಕ್ಕಾಗಲ್ಲ, ಆದಷ್ಟು ಬೇಗ ನಿಮ್ ತಂದೆ ನಿನ್ ಜೊತೆ ಬಂದು ಮತ್ತೆ ಸೇರ್ಕೋತಾರೆ ಅಂತ. ಇವಳು ಕೂಡ ನನ್ನ ಆದಷ್ಟು ಬೇಗ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡ್ತೀರಾ, ಅದಾದ್ಮೇಲೆ ನೀವು ಬೇಕು ಅಂದ್ರೂ ಕೂಡ ನಾನ್ ನಿಮ್ಗೆ ಸಿಗೋದಿಲ್ಲ ನಮ್ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಬೇಜಾರ್ ಮಾಡ್ಕೊಂಡ್ ಮಾತಾಡ್ತಾ ಇರ್ತಾಳೆ. ಇವಳ ಮಗಳು ಕೂಡ ಅದಕ್ಕೆ ಇವಾಗವರೆಗೂ ಟೈಮ್ ವೇಸ್ಟ್ ಮಾಡಬೇಡ, ನೆಮ್ಮದಿಯಾಗಿ ಹೋಗಿ ನೀನ್ ಆಟ ಆಡು, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಟ ಆಡು. ಚಿಕ್ಕ ವಯಸ್ಸಲ್ಲಿ ನಿಮ್ ತಂದೆನೂ ಕೂಡ ಒಬ್ಬರೇ ಇರ್ತಿದ್ರು, ಹಾಗಂತ ಅವ್ರು ಸುಮ್ನೆ ಮನೇಲಿ ಕೂತ್ಕೋತಿರ್ಲಿಲ್ಲ, ಹೊರಗಡೆ ಹೋಗಿ ತುಂಬಾ ಚೆನ್ನಾಗಿ ಆಟ ಆಡ್ಕೋತಿದ್ರು ಒಬ್ಬೊಬ್ರೆ ಅಂತ ಹೇಳಿ ನೀನು ಅದೇ ರೀತಿ ಆಟ ಆಡೋದ್ಬಿಟ್ಟು ಅವಳನ್ನು ಕೂಡ ಕಳಿಸ್ಬಿಡ್ತಾರೆ. ವಿನಿದಪ್ಪು ಇಯರ್ ಹತ್ರ ಬರ್ತಾನೆ. ಬಂದಾಗ ಅವ್ನ್ ಬೆನ್ ಮೇಲ್ಗಡೆ ಈ ಟಿಗರ್ ಈ ಪೇಪರ್ಸ್ ಗಳನ್ನೆಲ್ಲ ಇಟ್ಬಿಟ್ಟು ಕಟ್ಟಿರ್ತಾನೆ. ಇದೆಲ್ಲ ಏನು ಅಂತ ಕೇಳಿದಾಗ ಟಿಗರ್ ಹೇಳ್ತಾನೆ, ಇದು ಕ್ರಿಸ್ಟೋಫರ್ ನ ಬ್ಯಾಗ್ ಅಲ್ಲಿ ಇತ್ತು, ಅದನ್ನೆಲ್ಲ ತಗೊಂಬಂದ್ ಇಲ್ಲಿ ಕಟ್ತೆ ಅಂತ. ಈ ಟಿಗರ್ ಏನ್ ಕೆಲಸ ಮಾಡ್ಬಿಟ್ಟಿರ್ತಾನಪ್ಪ ಅಂದ್ರೆ ಅವ್ನ್ ಬ್ಯಾಗ್ ಅಲ್ಲಿ ಇದ್ದಂತ ಪೇಪರ್ಸ್ ಗಳು ಅಂದ್ರೆ ಆ ವರ್ಕ್ ಪೇಪರ್ಸ್ ಗಳನ್ನ ತೆಗೆದು ಬಿಟ್ಟಿರ್ತಾನೆ. ತೆಗೆದ್ಬಿಟ್ಟು ಇವ್ರಗಳನ್ನ ನೆನಪಿಗೋಸ್ಕರ ಇವ್ರಗಳ ವಸ್ತುಗಳನ್ನ ಇಟ್ಬಿಟ್ಟಿರ್ತಾನೆ, ಅದ್ರೊಳಗಡೆ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ ಎರಡು ಕೂಡ. ಇದನ್ನ ನೋಡ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಟು ನೀನು, ಈ ಪೇಪರ್ಸ್ ಗಳೆಲ್ಲ ಅವ್ನಿಗೆ ತುಂಬಾ ಮುಖ್ಯ, ಇದೇನ ಸಿಕ್ಕಿಲ್ಲ ಅಂದ್ರೆ ತುಂಬಾ ದೊಡ್ಡ ತೊಂದರೆ ಸಿಗಾಕೋತಾನೆ, ಏನ್ ಮಾಡ್ಬಿಟ್ಟೆ ಹಿಂಗೆ ಅಂದಾಗ ಸರಿ ಬಿಡು ನನ್ಗೆ ಗೊತ್ತಿಲ್ದಲೆ ಏನೋ ಮಾಡ್ಬಿಟ್ಟೆ, ಇದನ್ನ ವಾಪಸ್ ಕೊಟ್ರೆ ಆಯ್ತು ಅಂತ ಮತ್ತೆ ಇವರು ಲಂಡನ್ ಹೋಗಕ್ಕೆ ಒಂದು ಪ್ಲಾನ್ ನ ಮಾಡ್ಕೋತಾರೆ. ಈ ಕಡೆ ಇಲ್ಲಿ ಮ್ಯಾಡಲಿನ್ ಒಬ್ಳೆ ಆಟ ಆಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಬಲೂನ್ ಸಿಗುತ್ತೆ, ಅದನ್ನ ತಗೊಂಡ್ ಬಂದ್ಬಿಟ್ಟು ಹಾಗೆ ಕಲ್ಗೆ ಕಟ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಕಾಡ್ ಒಳಗಡೆಯಿಂದ ಏನೋ ಸೌಂಡ್ ಬಂದಂಗಾಗುತ್ತೆ. ಇದರಿಂದ ಇವಳು ಕೂಡ ಪಕ್ಕದಲ್ಲಿ ಒಂದು ಬಾಲ್ ಬಿದ್ದಿರುತ್ತೆ, ಅದನ್ನ ಎತ್ತಿ ಆ ಕಾಡ್ ಒಳಗಡೆ ಎಸಿತಾಳೆ. ಆಗ ನೋಡ್ತಿದ್ದಂಗೆ ಆ ಕಾಡಿಂದ ಮತ್ತೆ ವಾಪಸ್ ಆ ಬಾಲ್ ಆಚೆ ಬರುತ್ತೆ. ಆಗ ನೋಡ್ತಿದ್ದಂಗೆ ಅವರೆಲ್ಲರೂ ಕೂಡ ಕಾಲ್ ಜಾರ್ಬಿಟ್ಟು ಈ ಮ್ಯಾಡಲಿನ್ ಎಲ್ಲ ಆಟ ಆಡ್ತಿದ್ಲು ಆ ಜಾಗಕ್ಕೆ ಎಲ್ಲರೂ ಕೂಡ ಬಂದ್ ಬಿದ್ಬಿಡ್ತಾರೆ. ಇವರೆಲ್ಲರನ್ನು ಕೂಡ ನೋಡ್ಬಿಟ್ಟು ಮ್ಯಾಡಲಿನ್ ಅಂಶ ಹೆದರ್ಕೊಂಡ್ಬಿಡ್ತಾಳೆ. ಅವಾಗ ಮ್ಯಾಡಲಿನು ಈ ವಿನಿದಪ್ಪುನ ನೋಡ್ತಾಳೆ. ನೋಡ್ಬಿಟ್ಟು ನಮ್ ತಂದೆ ನಿಂದೆ ಒಂದು ಚಿತ್ರ ಬಿಡಿಸಿದ್ರು, ನೀನ್ ಯಾರು ಅಂತ ಎಲ್ಲ ಕೇಳಿದಾಗ ನಾವ್ ಈ ರೀತಿ 100 acres ವುಡನ್ ವರ್ಲ್ಡ್ ಒಳಗಡೆ ಇರುವಂತಹ ಟಾಯ್ಗಳು, ನಿಮ್ ತಂದೆ ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದು, ಮೊನ್ನೆ ನಿಮ್ ತಂದೆ ನಾವ್ ಇರೋಂತ ಜಾಗಕ್ಕೆ ಬಂದಿದ್ರು, ಆದ್ರೆ ನೋಡಿದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋ ಪೇಪರ್ಸ್ ಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದನ್ನ ನಾವು ವಾಪಸ್ಸು ಕೊಡಕ್ಕೆ ಹೋಗ್ತಾ ಇದೀವಿ ಅಂತ. ಮ್ಯಾಡಲಿನ್ ಇವರೆಲ್ಲರನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇವರೆಲ್ಲರೂ ಕೂಡ ಒಂದು ಒಳ್ಳೆ ಫ್ರೆಂಡ್ ಆಗ್ತಾರೆ ಮ್ಯಾಡಲಿನ್ಗೆ. ವಿನಿದಪ್ಪುನು ಕೂಡ ಆದಷ್ಟು ಬೇಗ ನಾವು ಲಂಡನ್ಗೆ ಹೋಗ್ಬೇಕು, ಈ ಪೇಪರ್ಸ್ ನೆಲ್ಲ ಅವ್ನಿಗೆ ಕೊಡಬೇಕು ಅಂತ. ಅದಕ್ಕೆ ಇವಳು ಕೂಡ ಸರಿ ನಾನಿಗೆ ಸಹಾಯ ಮಾಡ್ತೀನಿ ಬನ್ನಿ ನಮ್ ತಂದೆ ಹತ್ರ ಹೋಗೋದಕ್ಕೆ ಅನ್ಬಿಟ್ಟು ಇವಳ ತಾಯಿಗೊಂದು ಲೆಟರ್ ನ ಬರೀತಾಳೆ. ನಾನು ನಮ್ ತಂದೆ ಹತ್ರ ಪೇಪರ್ಸ್ ಗಳನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀವಿ, ನನ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಒಂದು ಲೆಟರ್ ನ ಬರ್ದ್ಬಿಟ್ಟು ಇವರೆಲ್ಲರನ್ನು ಕೂಡ ಹಾಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋಗಕ್ಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಇವಳ ತಾಯಿ ಕೂಡ ಮ್ಯಾಡಲಿನ್ ಕರೀತಾ ಇರ್ತಾಳೆ, ಬಾ ಎಲ್ಲಿದೆ ಊಟ ಮಾಡು ಅಂತ. ಆದ್ರೆ ಇವಳಿಗೆ ಮ್ಯಾಡಲಿನ್ ಸಿಗೋದಿಲ್ಲ. ಅವಾಗ ಇವಳಿಗೆ ಮ್ಯಾಡಲಿನ್ ಬರ್ದಿರುವಂತ ಪೇಪರ್ ಸಿಗುತ್ತೆ. ಇದರಿಂದ ಇವಳು ಏನ್ ಮಾಡ್ತಾಳೆ ಅಂದ್ರೆ ಇವಳು ಕೂಡ ಒಂದು ಕಾರ್ನ ತಗೊಂಡು ಈ ರೈಲ್ವೆ ಸ್ಟೇಷನ್ ಗೆ ಬರಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಮ್ಯಾಡಲಿನ್ ರೈಲ್ವೆ ಸ್ಟೇಷನ್ ಗೆ ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಅಲ್ಲಿ ಒಂದು ಲಂಡನ್ ಗೆ ಟಿಕೆಟ್ ತಗೊಂಡು ಟ್ರೈನ್ ಹತ್ ಬಿಡ್ತಾಳೆ. ಇವ್ರ ತಾಯಿನೂ ಕೂಡ ಅದೇ ಸ್ಟೇಷನ್ ಗೆ ಬಂದು ನೋಡ್ತಾರೆ, ಆದ್ರೆ ಆ ಒಂದು ಲಂಡನ್ ಹೋಗೋ ಟ್ರೈನ್ ಹೊರಟೋಗ್ಬಿಟ್ಟಿರುತ್ತೆ. ಇದರಿಂದ ಇವಳು ಸೀದಾ ಲಂಡನ್ ಹೋಗಕ್ಕೆ ಡಿಸೈಡ್ ಮಾಡ್ಕೋತಾಳೆ ಕಾರಲ್ಲೇ. ಇಲ್ಲಿ ಹೀಗೆ ಇವರು ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಮಾತಾಡ್ತಾ ಹೋಗ್ತಾ ಇರ್ತಾಳೆ. ಮ್ಯಾಡಲಿನ್ ಕೂಡ ನಮ್ ತಂದೆಗೆ ಆದಷ್ಟು ಬೇಗ ಈ ಪೇಪರ್ ಗಳನ್ನ ವಾಪಸ್ ಏನಾದ್ರು ಕೊಟ್ಬಿಟ್ರೆ ಅವರು ನನ್ನ ಬೋರ್ಡಿಂಗ್ ಸ್ಕೂಲ್ಗೆ ಕಳ್ಸೋದಿಲ್ಲ, ನನ್ ಜೊತೆನೆ ಇಕ್ಕೊಬಹುದು ಅಂತ ನಾನು ಕೇಳ್ಕೊತೀನಿ ಅಂತ ಹೀಗೆ ಹೇಳ್ತಾ ಇರ್ತಾಳೆ. ವಿನಿದಪ್ಪು ಕೂಡ ನಿನ್ಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲೇ ನಿನ್ ಇರ್ಬೋದು ಅಂತ ಹೀಗೆ ಇಬ್ರು ಕೂಡ ಮಾತಾಡ್ತಾ ಬರ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಇವ್ರುಗಳು ಲಂಡನ್ ಗೆ ಬಂದು ತಲುಪಿಡ್ತಾರೆ. ಈ ಕಡೆ ಇವ್ರ ತಾಯಿನೂ ಕೂಡ ಇದೇ ಒಂದು ಲಂಡನ್ ಗೆ ಫಾಸ್ಟ್ ಆಗಿ ಬಂದ್ಬಿಟ್ಟಿರ್ತಾಳೆ. ಇವಳು ಕೂಡ ಬಂದ್ಬಿಟ್ಟು ತನ್ನ ಮಗಳು ಮ್ಯಾಡಲಿನ್ ಹುಡುಕ್ತಾ ಇರ್ತಾಳೆ. ಆದ್ರೆ ನೋಡಿದ್ರೆ ಇವಳಿಗೆ ಎಲ್ಲೂ ಕೂಡ ಸಿಗ್ತಾನೆ ಇರೋದಿಲ್ಲ. ಈ ಕಡೆ ಮ್ಯಾಡಲಿನ್ ಶಿಸ್ತಾಗಿ ಇವರೆಲ್ಲರನ್ನು ಕೂಡ ತಗೊಂಡು ಒಂದು ಟ್ಯಾಕ್ಸಿ ಒಳಗಡೆ ಹೋಗ್ತಾಳೆ. ಹೋಗ್ಬಿಟ್ಟು ಟಾರೆಂಟಿನ್ ಸ್ಟ್ರೀಟ್ ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಇದರಿಂದ ಟ್ಯಾಕ್ಸಿ ಡ್ರೈವರ್ ಕೂಡ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಮ ಹೀರೋ ಕ್ರಿಸ್ಟೋಫರ್ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ತನ್ನ ಆಫೀಸ್ಗೆ ಬರ್ತಾನೆ. ಬಂದಾಗ ಈ ಗಿಲೇಸ್ ವಿನ್ಸ್ಲೋ ಮೀಟ್ ಆಗ್ತಾನೆ. ಇವನ್ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾನಲ್ಲ, ಆದ್ರೆ ಇವನು ವೀಕೆಂಡ್ ಪೂರ್ತಿ ಮಜಾ ಮಾಡ್ಕೊಂಡ್ ಬಂದಿರ್ತಾನೆ. ಇವಾಗ ಎಲ್ಲ ಕೆಲಸನೂ ಇನ್ನೊಬ್ಬನ ಮೇಲೆ ಹಾಕ್ಬಿಟ್ಟು ಸರಿ ಆಯ್ತು ಇದು ನೋಡ್ಕೊಳ್ಳೋಣ ಅನ್ಬಿಟ್ಟು ನಮ್ ಕ್ರಿಸ್ಟೋಫರ್ ಕೂಡ ಹೋಗ್ಬಿಟ್ಟು ಮೀಟಿಂಗ್ ಗೆ ಕೂತ್ಕೊಂಡಿರ್ತಾನೆ. ಇವಾಗ ಈ ಒಂದು ಕಂಪ್ನಿಯ ಓನರ್ ಬರ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ಕಡೆಯಲ್ಲಿ ಟ್ಯಾಕ್ಸಿಲಿ ಇವರು ಹೋಗ್ತಿರ್ಬೇಕಾದ್ರೆ ಟಿಗರು ಸುಮ್ನೆ ವಟ 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 ಅಂತ ಇರ್ತಾನೆ. ಅದಲ್ದೇ ಅಲ್ಲಿರೋ ಮಿರರ್ಸ್ ಗಳನ್ನೆಲ್ಲ ನೋಡಿರ್ತಾನಲ್ಲ, ಇವನ್ ಬಿಂಬಾನೆ ಇವನ್ನ ನೋಡ್ಬಿಟ್ಟು ಯಾರು ನನ್ನೇ ಗುರಾಯಿಸ್ತಾ ಇದ್ದಾನೆ, ಅವ್ನ್ ಸರಿ ಇರೋದಿಲ್ಲ ಅಂತ ಹೇಳ್ಬಿಡು ಅಂತ ಹೀಗೆ ವಟ 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 ಅಂತ ಮಾತಾಡ್ತಾ ಇರ್ತಾನಲ್ಲ. ಇದನ್ನ ಟ್ಯಾಕ್ಸಿ ಡ್ರೈವರ್ ನೋಡ್ಬಿಟ್ಟು ಒಂದ್ ನಿಮಿಷ ಭಯ ಪಡ್ಕೊಂಡು ಶಿಸ್ತ ತಗೊಂಡೆ ಒಂದ್ ಕಡೆ ಗುದ್ದು ಬಿಡ್ತಾನೆ. ಗುದ್ದಿದಾಗ ಅಲ್ಲಿಗೆ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಏನೋ ಕುಡಿದು ಗಾಡಿ ಓಡಿಸ್ತಾ ಇದೆಯಾ ಅಂತ ಹಾಗೆ ಅವನ್ಗೆ ಬೈತಾ ಇರ್ತಾರೆ. ಅವನು ಕೂಡ ಇಲ್ಲ ಇಲ್ಲೊಂದು ಟೆಡಿ ಬರ್ಡ್ಸ್ ಗಳೆಲ್ಲ ಇದಾವೆ ಅವ್ ಮಾತಾಡ್ತವೆ ಅಂತ. ಆಗ ಇವಳು ಕೂಡ ಆಚೆ ಬರ್ತಾಳೆ. ಆ ಪೊಲೀಸ್ ಆಫೀಸರ್ ಕೂಡ ನೋಡ್ಬಿಟ್ಟು ನೋಡು ಆ ಚಿಕ್ಕ ಹುಡುಗಿ ಹತ್ರ ಇರೋ ಟೆಡಿ ಬರ್ಡ್ಗಳು ನಿನ್ನ ಹತ್ರ ಮಾತಾಡ್ತಾವ, ನೀನ್ ಪಕ್ಕ ಕುಡಿದಿದ್ಯಾ ನಿನ್ ಮೇಲೆ ಫೈನ್ ಆಗುತ್ತೆ ಅಂತ. ಇವರಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂದ್ಬಿಟ್ಟು
ಮ್ಯಾಡಲಿನು ಅಲ್ಲಿ ನಮ್ ತಂದೆ ಇದಾರೆ ಅವ್ರ ಹತ್ರ ನಾನು ಹೋಗ್ತೀನಿ ಅನ್ಬಿಟ್ಟು ಇವ್ರಿಗೆ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ವಿನ್ಸ್ಲೋ ಸೂಟ್ ಕೇಸ್ತು ಗಾಡಿ ಇರುತ್ತೆ, ಗೂಡ್ಸ್ ಗಾಡಿ, ಅದರೊಳಗಡೆ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. ಬಚ್ಚಿಕೊಂಡು ಆ ಒಂದು ಗೂಡ್ಸ್ ಗಾಡಿಯಲ್ಲಿ ಹೋಗ್ತಾ ಇರ್ತಾಳೆ. ಈ ಕಡೆ ಇಲ್ಲಿ ಕ್ರಿಸ್ಟೋಫರ್ ರಾಬಿನ್ ಕೆಲಸ ಮಾಡ್ತಿದ್ದಂತ ವಿನ್ಸ್ಲೋ ಅನ್ನೋ ಕಂಪ್ನಿ ಓನರ್ ಬರ್ತಾರೆ. ಓನರ್ ಬಂದಾಗ ಹೀಗೆ ಅವ್ರ ಮಗ ಬಿಲ್ಡಪ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಈ ಒಂದು ಕಂಪ್ನಿ ಮುಳುಗೋ ಸ್ಟೇಜ್ ಅಲ್ಲಿ ಇತ್ತು. ನಾನು ಮತ್ತೆ ಕ್ರಿಸ್ಟೋಫರ್ ಇಬ್ಬರು ಕೂಡ ಈ ಒಂದು ವೀಕೆಂಡ್ ಅಲ್ಲಿ ತುಂಬಾ ಕೆಲಸ ಮಾಡಿ ನಿಮ್ಗೋಸ್ಕರ ಒಂದು ಪ್ರೆಸೆಂಟೇಷನ್ ಅಂದ್ರೆ ಒಂದು ಹೊಸ ಐಡಿಯಾನ ಎಕ್ಸಿಕ್ಯೂಟ್ ಮಾಡಕ್ಕೆ ಹೊರಟಿದೀವಿ ಅಂತ ಹೀಗೆ ಬಿಲ್ಡಪ್ ಹಾಕೋತಾ ಇರ್ತಾನೆ. ಇವನೇನು ಮಾಡಿಲ್ಲ ಅಂದ್ರೂ ಕೂಡ. ಮತ್ತೆ ಕ್ರಿಸ್ಟೋಫರ್ಗೆ ಆ ಪೇಪರ್ ಗಳನ್ನೆಲ್ಲ ತೋರಿಸೋ ನಿನ್ನ ಹೊಸ ಐಡಿಯಾ ಏನು ಅಂತ ಅವನು ಕೂಡ ಸರಿ ಸರ್ ತೋರಿಸ್ತೀನಿ ಅನ್ಬಿಟ್ಟು ಆ ಒಂದು ಬ್ಯಾಗ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಪೇಪರ್ಸ್ ಗಳೇ ಇರೋದಿಲ್ಲ. ಈ ಟಿಗರು ಚೇಂಜ್ ಮಾಡ್ಬಿಟ್ಟಿರ್ತಾನಲ್ಲ ಎಲ್ಲಾನು. ಇದು ನೋಡಿ ಶಾಕ್ ಆಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಬ್ರು ಮ್ಯಾನೇಜರ್ ಬಂದ್ಬಿಟ್ಟು ನಿಮ್ಮ ವೈಫ್ ಬಂದಿದ್ರೆ ನಿಮ್ ಮಗಳು ಕಾಣಿಸ್ತಾ ಇಲ್ವಂತೆ ಅಂತ ಹೇಳ್ತಾಳೆ. ಇದರಿಂದ ಇವನು ಕೂಡ ತನ್ನ ಮಗಳನ್ನು ಹುಡುಕೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಆ ಓನರ್ ತಡೀತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಿಮ್ ಪ್ರೆಸೆಂಟೇಷನ್ ಎಲ್ಲಿ ಅಂತ. ನಿಮ್ ಪ್ರೆಸೆಂಟೇಷನ್ ಗಿಂತ ನನ್ನ ಮಗಳು ನನಗೆ ಮುಖ್ಯ ಅನ್ಬಿಟ್ಟು ಇವನು ರೆಂಟಿ ಜೊತೆ ಬಂದ್ಬಿಡ್ತಾನೆ ಮ್ಯಾಡಲಿನ ಹುಡುಕೋದಿಕ್ಕೆ. ಇಲ್ಲಿ ಈ ಮ್ಯಾಡಲಿನ ತೋರಿಸ್ತಾರೆ. ಇವ್ರು ಈ ಟ್ರಕ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಟಿಗರ್ದು ಬಾಲ ಒಂದು ಸೂಟ್ ಕೇಸ್ ಒಳಗಡೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಇದರಿಂದ ಬಡ್ಕೋತಾ ಇರ್ತಾನೆ. ಹೀಗೆ ಒಂದು ಸೂಟ್ ಕೇಸ್ ಅಲ್ಲಾಡ್ತಾ ಏನಾಗುತ್ತೆ ಅಂದ್ರೆ ಆ ಒಂದು ಟ್ರಕ್ ಇಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಕೆಳಗಡೆ ಬಿದ್ದೋಗಿ ಮತ್ತೆ ಎಳ್ಕೊಂಡು ಹೋಗೋಕೆ ಶುರು ಆಗ್ತಾ ಇರುತ್ತೆ. ಈ ಕಡೆ ಇಲ್ಲಿ ಮ್ಯಾಡಲ್ ನ ಹುಡಿಕೊಂಡ್ ಬರ್ತಾ ಇರ್ಬೇಕಾದ್ರೆ ಕ್ರಿಸ್ಟೋಫರ್ ಹೇಳ್ತಾನೆ, ಈ ತರ ಚಿಕ್ಕ ವಯಸ್ಸಲ್ಲಿ ನಾನು ಒಂದು ವುಡನ್ ಹೊರಡ್ಗೆ ಹೋಗ್ಬಿಟ್ಟಿದೆ. ಅಲ್ಲಿ ಈ ರೀತಿ ಟಾಯ್ಗಳೆಲ್ಲ ಜೀವಂತವಾಗಿ ಮಾತಾಡ್ತಿತ್ತು. ಅವುಗಳ ಜೊತೆ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡೆ ನಾನಿದ್ದೆ ಅಂತ. ಆದ್ರೆ ಯಾವ್ದನ್ನು ಕೂಡ ಇವಳು ನಂಬೋದೇ ಇಲ್ಲ. ನೀನ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದೆಯಲ್ಲ, ನಿಂಗೆ ಏನೇನೋ ಕಾಣಿಸ್ತಿರ್ಬೋದು, ನಿನ್ಗೆ ಒಳ್ಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕು, ಏನೇನೋ ಮಾತಾಡ್ಬೇಡ, ಸುಮ್ನೆ ಬಾ, ಅದೆಲ್ಲ ನಿಜ ಇರೋದಿಲ್ಲ ಅಂತ ಇವನು ಇವಳಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇರ್ತಾನೆ. ಇವಳು ಕೇಳ್ತಾನೆ ಇರೋದಿಲ್ಲ. ಈ ಕಡೆ ಇವ್ರುಗಳು ಆ ಒಂದು ಬಾಕ್ಸ್ ನ ಎಳ್ಕೊಂಡು ಹೋಗ್ತಿತ್ತಲ್ಲ, ಅದು ಯಾವ್ದೋ ಒಂದು ಜಾಗಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲಿಂದ ಪೂರ್ತಿ ಹಾರ್ಕೊಂಡ್ ಬಂದ್ಬಿಟ್ಟು ಈ ಕ್ರಿಸ್ಟೋಫರ್ ಹೋಗ್ತಿದ್ನಲ್ಲ ಒಂದು ಕಾರು, ಆ ಒಂದು ಜಾಗದಲ್ಲಿ ಬಂದ್ ಮಿರರ್ ಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಅವಾಗ ಇವಳು ಹೆಂಡತಿ ನೋಡ್ಬಿಟ್ಟು ಒಂದ್ ನಿಮಿಷ ಶಾಕ್ ಆಗಿ ಹೋಗ್ಬಿಡ್ತಾಳೆ. ಮತ್ತೆ ಇವರೆಲ್ಲರೂ ಕೂಡ ತನ್ನ ಕಾರ್ ಒಳಗಡೆ ಕುಣಿಸ್ಕೊಂಡು ಮತ್ತೆ ಮ್ಯಾಡಲಿನ ಹುಡುಕೋಕೆ ಶುರು ಮಾಡ್ತಾರೆ. ಅವಾಗ ಪಿಗ್ಲೆಟ್ ಹೇಳುತ್ತೆ ಮ್ಯಾಡಲಿನ್ನು ವಿನ್ಸ್ಲೋ ಅನ್ನು ಗೂಡ್ಸ್ ಗಾಡಿಯಲ್ಲಿ ಇದ್ದಾಳೆ ಅಂತ. ಇದರಿಂದ ಇವರು ಕೂಡ ವಿನ್ಸ್ಲೋಗೆ ಮತ್ತೆ ಬರೋಕೆ ಶುರು ಮಾಡ್ತಾರೆ. ಮತ್ತೆ ಈ ಕಡೆ ನಮಗೆ ಮ್ಯಾಡಲಿನ ತೋರಿಸ್ತಾರೆ. ಆ ಗೂಡ್ಸ್ ಗಾಡಿ ಒಂದು ಜಾಗದಲ್ಲಿ ಬಂದ್ ನಿಂತ್ಕೊಳ್ಳುತ್ತೆ. ಇವ್ರುಗಳು ಕೂಡ ಅದರಿಂದ ಆಚೆ ಬಂದ್ಬಿಟ್ಟು ಬಂದ್ ನೋಡ್ತಾರೆ. ಇವ್ರು ಯಾರು ಕೂಡ ಕಾಣಿಸ್ತಾನೆ ಇರೋದಿಲ್ಲ. ಒಟ್ನಲ್ಲಿ ಆ ಪೇಪರ್ಸ್ ಗಳು ಮಾತ್ರ ಇರುತ್ತೆ. ಒಟ್ನಲ್ಲಿ ಇದಾರೆ ಬಿಟ್ಟೋದ್ರಲ್ಲ, ಇದನ್ನ ತಮ್ಮ ತಂದೆ ಕೊಟ್ಬಿಡೋಣ ಫಸ್ಟ್ ಅಂದ್ಬಿಟ್ಟು ಆ ಪೇಪರ್ಸ್ ಗಳನ್ನ ಎತ್ಬಿಟ್ಟು ಇವ್ರ ತಂದೆಗೆ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾಳೆ ವಿನ್ಸ್ಲೋ ಕಂಪ್ನಿ ಒಳಗಡೆ. ಆಗ ಹೋಗ್ತಿರ್ಬೇಕಾದ್ರೆ ಇವ್ಳು ಕಾಲು ಸ್ಕಿಡ್ ಹಾಕ್ಬಿಟ್ಟು ಜಾರ್ ಬಿದ್ದೋಗ್ಬಿಡ್ತಾಳೆ. ಆಗ ನೋಡಿದ್ರೆ ಆ ಎಲ್ಲಾ ಪೇಪರ್ಗಳು ಗಾಳಿ ತೇಲಾಡ್ತಾ ಚಾಲ ಬಿಲ್ಲಾಗಿ ಹೋಗ್ಬಿಡುತ್ತೆ. ಒಂದೇ ಒಂದು ಚಿಕ್ಕ ಪೇಪರ್ ಸಿಕ್ಬಿಡುತ್ತೆ ಅಷ್ಟೇ ಅವಳ ಕೈಗೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ಏನಿದು ಹಿಂಗಾಗೋಯ್ತು, ನಮ್ ತಂದೆಗೆ ಇದನ್ನ ವಾಪಸ್ ಕೊಡ್ಬೇಕು ಅಂತ ಇದ್ವಲ್ಲ, ಎಲ್ಲ ಕೂಡ ವ್ಯರ್ಥ ಆಗೋಯ್ತಲ್ಲ, ಈಗ ಏನ್ ಮಾಡೋದು ಅಂತ ಬೇಜಾರ್ ಮಾಡ್ಕೊಂಡು ಹಾಗೆ ಇಬ್ರು ಕೂಡ ಕೂತಿರ್ತಾರೆ. ಆಗ ಅದೇ ಜಾಗಕ್ಕೆ ಈ ಕ್ರಿಸ್ಟೋಫರ್ ಬರ್ತಾನೆ. ಕ್ರಿಸ್ಟೋಫರ್ ತನ್ನ ಮಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಕ್ರಿಸ್ಟೋಫರ್ ಬಂದಾಗ ತನ್ನ ತಂದೆ ಹತ್ರ ಸಾರಿ ಕೇಳ್ತಾ ಇರ್ತಾಳೆ. ನೋಡಿ ತಂದೆ, ನಿಮ್ ಪೇಪರ್ಸ್ ಗಳೆಲ್ಲ ಹಾಳಾಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಒಂದೇ ಒಂದು ಪೀಸ್ ಮಾತ್ರ ಉಳ್ಕೊಂಡಿದ್ದು ಅಂತ. ಇದನ್ನ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಬೇಡ ಮಗಳೇ, ನನಗೆ ಆ ಪೇಪರ್ ಗಳಿಗಿಂತ ಮುಖ್ಯ ನೀನು. ನನಗೆ ಆ ಪೇಪರ್ ಗಳಲ್ಲಿ ಹೋದ್ರೆ ಏನು ಪರವಾಗಿಲ್ಲ, ನನಗೆ ನೀನ್ ತುಂಬಾ ಸೇಫ್ ಆಗಿದ್ಯಲ್ಲ ಅಷ್ಟೇ ನನಗೆ ಸಾಕು ಅಂತ ಇವಳು ಮಗಳನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ಇದನ್ನೆಲ್ಲ ಏನ್ ತಕ್ ಮಾಡಿದೆ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನಿಮ್ಗೆ ಆ ಪೇಪರ್ ಗಳನ್ನ ನಾನು ತಂದು ಕೊಟ್ರೆ ನಿಮ್ಗೆ ನನ್ ಮೇಲೆ ಇರೋ ಪ್ರೀತಿ ಜಾಸ್ತಿ ಆಗಿ ನನ್ನ ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲ್ ಹಾಕೋದಿಲ್ವಲ್ಲ ಅಂತ ಇದನ್ನೆಲ್ಲ ಮಾಡಿದೆ, ಆದ್ರೆ ಇದನ್ನ ಆಗ್ಲಿಲ್ಲ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ಕ್ರಿಸ್ಟೋಫರ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇಷ್ಟೊಂದು ಕೇರ್ಲೆಸ್ ಆಗಿ ಹೋಗ್ಬಿಟ್ಟಿದ್ದೀನಲ್ಲ, ನನ್ನ ಫ್ಯಾಮಿಲಿ ನನ್ನ ಮೇಲೆ ನನ್ ಗಮನನೇ ಕೊಟ್ಟಿಲ್ವಲ್ಲ, ಇಷ್ಟೊಂದು ಕೇರ್ಲೆಸ್ ಆಗ್ಬಿಟ್ಟಿದ್ದೀನಲ್ಲ ಅಂತ ಇವನ್ ಮೇಲೆ ಇವನ್ಗೆ ಗಿಲ್ಟ್ ಹೆವಿ ಕಾಡ್ಬಿಡುತ್ತೆ. ಇದರಿಂದ ಅವ್ರ ಮಗಳಿಗೆ ಹೇಳ್ತಾನೆ, ಇಲ್ಲ ನೀನೇ ನನ್ನ ಪ್ರಪಂಚ, ಇನ್ಮೇಲೆ ನೀನು ಯಾವ ಬೋರ್ಡಿಂಗ್ ಸ್ಕೂಲ್ಗೂ ಹೋಗೋದ್ ಬೇಡ, ನಾವು ಇಲ್ಲೇ ಜೀವನ ಮಾಡೋಣ, ಇಲ್ಲೆಲ್ಲರೂ ನಿನ್ನ ಸ್ಕೂಲ್ಗೆ ಹಾಕ್ತೀನಿ, ನಿನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಈ ವಿಷಯನ ಕೇಳಿ ಮ್ಯಾಡಲಿನ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಇವ್ರ ವೈಫ್ ಎವ್ಲಿನ್ ಕೂಡ ತನ್ನ ಮಗಳ ಹತ್ರ ಬಂದ್ಬಿಟ್ಟು ಹಾಗೆ ಅವಳ ಹಕ್ ಮಾಡ್ಕೊಂತು ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಕೊನೆಗೂ ನಮ್ಮ ಹಸ್ಬೆಂಡ್ ನಮ್ಮ ಹತ್ರ ಕೊನೆಗೂ ಬಂದ್ಬಿಟ್ರಲ್ಲ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಅಂತ. ಇವಳ ಮಗಳು ಒಂದು ಪೇಪರ್ ನ ಹಿಡ್ಕೊಂಡಿದ್ಲಲ್ಲ, ಎಲ್ಲ ಹಾರೋಗ್ಬೇಕಾದ್ರೆ ಆ ಪೇಪರ್ ನ ಇವನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿದಾಗ ಇವನ್ಗೊಂದು ಹೊಸ ಐಡಿಯಾ ಬಂದ್ಬಿಡುತ್ತೆ. ಇದರಿಂದ ನಾವು ಮತ್ತೆ ಒಂದು ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಇವ್ರ ಹೆಂಡತಿ ಮಕ್ಕಳು ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮತ್ತೆ ವಿನ್ಸ್ಲೋ ಕಂಪ್ನಿ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಇವ್ರನ್ನ ಒಂದು ಓನರ್ ಹತ್ರ ಮಾತಾಡಕ್ ಶುರು ಮಾಡ್ತಾನೆ. ಇವಾಗ ನಂಗೊಂದು ಒಳ್ಳೆ ಐಡಿಯಾ ಸಿಕ್ಕಿದೆ, ಈ ಕಂಪ್ನಿ ಲಾಸ್ ಆಗೋದನ್ನ ನಾವು ತಡಿಬಹುದು ಅಂತ. ಆ ಕಂಪ್ನಿ ಓನರ್ ಕೂಡ ಹೇಗೆ ಅಂತ ಕೇಳಿದಾಗ, ಜಸ್ಟ್ ಈಗ ನಾನು ಹೇಳೋ ರೀತಿ ಥಿಂಕ್ ಮಾಡ್ರಿ, ಈಗ ನಿಮ್ಗೆ ಕೆಲಸ ಇಲ್ಲ ಅನ್ಕೊಳ್ಳಿ, ನೀವೇನ್ ಮಾಡ್ತೀರಾ, ಸುಮ್ನೆ ಹಾಗೆ ಇರ್ತೀರಾ, ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀರಾ. ಹೊರಗಡೆ ಹೋಗ್ಬೇಕು ಅಂದ್ರೆ ಏನ್ ಬೇಕು, ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಬೇಕು ಅಂದ್ರೆ ಲಗೇಜ್ ಬೇಕು. ಇದೇ ನಮ್ದ ಒಂದು ಪ್ಲಾನು. ಇಲ್ಲಿ ಎಷ್ಟೊಂದು ಕಂಪ್ನಿಯ ಓನರ್ಸ್ ಗಳೆಲ್ಲ ಇದಾರೆ. ಅವ್ರ ಕಂಪ್ನಿ ಎಂಪ್ಲಾಯ್ಸ್ ಗಳಿಗೆ ವೀಕ್ಲಿ ನಾವೇ ರಜಾ ಕೊಟ್ರೆ ಅವ್ರುಗಳು ಏನ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಟ್ರಿಪ್ ಗೆ ಹೋಗ್ತಾರೆ. ಈ ಟೈಮ್ ಅಲ್ಲಿ ನಾವು ಲಗೇಜ್ ನ ಸ್ವಲ್ಪ ಪ್ರೈಸ್ ನ ಕಮ್ಮಿ ಮಾಡ್ಬಿಟ್ರೆ ಸಾಕು, ಎಲ್ಲ ಒಂದು ಎಂಪ್ಲಾಯ್ಸ್ ಗಳು ಈ ವಿನ್ಸ್ಲೋ ಒಂದು ಲಗೇಜ್ ನ ಕ್ಯಾರಿ ಮಾಡಕ್ ಶುರು ಮಾಡ್ತಾರೆ, ಇದನ್ನ ತಗೋತಾರೆ. ಅವಾಗ ನಮ್ ಕಂಪ್ನಿ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಈ ಐಡಿಯಾ 100% ವರ್ಕ್ ಆಗುತ್ತೆ ಅಂತ
ಎಲ್ಲರಿಗೂ ಹೇಳ್ತಾನೆ. ಅಲ್ಲಿರೋ ಎಲ್ಲರಿಗೂ ಕೂಡ ಈ ಐಡಿಯಾ ಸೂಪರ್ ಅನ್ಸುತ್ತೆ. ಆದ್ರೆ ಗಿಲೇಸ್ಗೆ ಈ ಐಡಿಯಾ ಹೋಗ್ಕೊಳ್ಳೋದೇ ಇಲ್ಲ. ನೀನ್ ಹೇಳೋ ತರ ಮಾಡ್ಬಿಟ್ರೆ ಅಷ್ಟೇ ನಾವು ಮುಳ್ಕೊಂಡು ಹೊಂಟೋಗ್ಬಿಡ್ತೀವಿ. ನಮ್ಮ ಒಂದು ಸ್ಟೇಟಸ್ ಏನು, ನಮ್ಮ ಒಂದು ಬ್ರ್ಯಾಂಡ್ ಕಂಪ್ನಿನ ಈ ರೀತಿ ಲೋಕಲ್ ಜನರು ಯೂಸ್ ಮಾಡ್ಬೇಕಂತ. ಅವಾಗ ಕ್ರಿಸ್ಟೋಫರ್ ಕೂಡ ಅವ್ನಿಗೆ ಸರಿಯಾಗಿ ಬೈತಾನೆ. ಇಷ್ಟು ದಿನ ನೀನ್ ಮಾಡೋ ವರ್ಕ್ನೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಮಾಡ್ತಿದ್ದಲ್ಲ, ಇದಕ್ಕಿಂತ ನಿನ್ನ ಹತ್ರ ಏನಾದ್ರು ಒಳ್ಳೆ ಐಡಿಯಾ ಹೇಳು ನೋಡೋಣ ಅಂತ ಹೇಳ್ತಾನೆ. ಆ ಕಂಪ್ನಿಯ ಓನರ್ ಕೂಡ ತನ್ನ ಮಗಂಗೆ, ಹೌದು ಗಿಲೇಸ್, ನೀನ್ ಇಷ್ಟು ದಿನ ಇದ್ದಲ್ಲ, ನೀನೇನು ಐಡಿಯಾ ಮಾಡಿದ್ಯಾ ಹೇಳು ಅಂದಾಗ ಅವನ ಹತ್ರ ಏನು ಐಡಿಯಾನೇ ಇರೋದಿಲ್ಲ. ಇದರಿಂದ ಸರಿಯಾಗಿ ಬೈತಾನೆ. ನಿನ್ನ ಹತ್ರ ಏನು ಐಡಿಯಾ ಇಲ್ಲ ಅಂದ್ರೆ ಸುಮ್ನೆ ಕೂತ್ಕೋ, ಒಳ್ಳೆ ಐಡಿಯಾ ಕೊಟ್ಟಿರೋರ್ಗೆ ಮಧ್ಯೆ ಬಾಯಿ ಹಾಕ್ಬಿಟ್ಟು ಮಾತಾಡ್ಬೇಡ ಅಂತ. ಮತ್ತೆ ವಿನ್ಸ್ಲೋ ಕಂಪ್ನಿಯ ಓನರ್ ನಮ್ ಕ್ರಿಸ್ಟೋಫರ್ಗೆ ಒಂದು ಗುಡ್ಲ ಕೇಳ್ತಾ ಆದಷ್ಟು ಬೇಗ ಈ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸನ ಶುರು ಮಾಡು ಅಂತ. ಅವನು ಕೂಡ ಸ್ವಲ್ಪ ದಿನ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಮೇಲೆ ನಾನು ಕೆಲಸ ಮಾಡ್ತೀನಿ ಅನ್ಬಿಟ್ಟು ಹಾಗೆ ಅಲ್ಲಿರೋ ಎಲ್ಲರಿಗೂ ಕೂಡ ಗುಡ್ ಬೈ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಇಷ್ಟು ದಿನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ, ಇನ್ಮೇಲೆ ನಾನು ಇದನ್ನೆಲ್ಲ ಪಡ್ಕೊಬೇಕು ಅನ್ಬಿಟ್ಟು ಇವ್ರ ಫ್ಯಾಮಿಲಿನ ಕರ್ಕೊಂಡು ಬಂದ್ಬಿಡ್ತು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಕ್ರಿಸ್ಟೋಫರ್ ಇವ್ನ ಫ್ಯಾಮಿಲಿನ ಕರ್ಕೊಂಡು 100 acre ವುಡ್ ವರ್ಲ್ಡ್ ಒಳಗಡೆ ಕರ್ಕೊಂಡ್ ಬಂದಿರ್ತಾನೆ. ಅವ್ರುಗಳು ಕೂಡ ಆ ಒಂದು ಜಾಗನ ನೋಡಿ ತುಂಬಾ ಚೆನ್ನಾಗಿ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿರೋ ನೇಚರ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಕ್ರಿಸ್ಟೋಫರ್ ವಿನಿ ದ ಪೂಗೆ ಹೇಳ್ತಾ ಹೋಗ್ತಾನೆ, ಅಕಸ್ಮಾತ್ ಏನಾದ್ರು ನೀನ್ ಬರ್ಲಿಲ್ಲ ಅಂದಿದ್ರೆ ನನಗೆ ನನ್ನ ಫ್ಯಾಮಿಲಿ ವ್ಯಾಲ್ಯೂನೇ ಗೊತ್ತಾಗ್ತಿರ್ಲಿಲ್ಲ, ನನ್ನ ಫ್ಯಾಮಿಲಿಗೆ ನಾನು ಕರೆಕ್ಟ್ ಆಗಿ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ, ಅವ್ರನ್ನ ಪ್ರೀತಿಸೋಕು ಆಗ್ತಿರ್ಲಿಲ್ಲ ಅಂತ. ನೀನೊಬ್ಬ ನನ್ನ ಜೀವನದಲ್ಲಿ ಬಂದಿರೋದ್ರಿಂದ ನನ್ನ ಪೂರ್ತಿ ಜೀವನನೇ ಬದಲಾಗೋಯ್ತು, ಥ್ಯಾಂಕ್ಸ್ ಅಂತ ವಿನಿ ದ ಪೂಗೆ ಖುಷಿಯಿಂದ ಮಾತಾಡಿಸ್ತಾ ಇಬ್ರು ಕೂಡ ಮಾತಾಡ್ಕೊತಾ ಇರ್ತಾರೆ. ಇಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಮತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ಕ್ರಿಸ್ಟೋಫರ್ ರಾಬಿನ್ ಇವರೆಲ್ಲರನ್ನು ಕೂಡ ಕರ್ಕೊಂಡು ಹೀಗೆ ಬೀಚ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅವ್ರುಗಳು ಕೂಡ ಲಂಡನ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ವಿಷಯ, ಈ ಕ್ರಿಸ್ಟೋಫರ್ದು ಚೈಲ್ಡ್ಹುಡ್ ಅಲ್ಲಿ ಇವ್ನ ಹೆಂಗೆ ಮೀಟ್ ಆದ, ಈ ಒಂದು ವರ್ಲ್ಡ್ ಒಳಗಡಿಗೆ ಹೆಂಗ್ ಬಂದ, ಇವರೆಲ್ಲರನ್ನು ಕೂಡ ಹೆಂಗ್ ಪರಿಚಯ ಮಾಡ್ಕೊಂಡ ಅಂತ ಒಂದು ಮೂವಿ ಇದೆ. ಆ ಮೂವಿ ಏನಾದ್ರೆ ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.